ಬೆಳಗಿನ ಜಾವ 5 ಗಂಟೆ. ಧಾರವಾಡದ ದೊಡ್ಡ ಬಿಸ್ನೆಸ್ ಮ್ಯಾನ್ ಆನಂದ್ ಕೋಟ್ಯಾಂತರ ಆಸ್ತಿಯ ಒಡೆಯ. ಆದರೆ ಇವತ್ತು ಅವರು ಹಾಸಿಗೆಯ ಮೇಲೆ ಜೀವವಿಲ್ಲದ ಹೆಣದಂತೆ ಬಿದ್ದಿದ್ದರು. ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅವರನ್ನು ಕೇವಲ ಮೂಳೆಗಳ ಗುಂಡನ್ನಾಗಿ ಮಾಡಿಬಿಟ್ಟಿತ್ತು. ಮುಖವೆಲ್ಲ ಬಿಳಿಚಿಕೊಂಡಿತ್ತು, ಕಣ್ಣುಗಳು ಗುಂಡಿ ಬಿದ್ದಿದ್ದವು. ತಗೊಳ್ಳೋ ಒಂದೊಂದು ಉಸಿರು ಕೊನೆ ಉಸಿರಿನ ಥರಾನೇ ಇತ್ತು. ಅವರ ಪತ್ನಿ ಕವಿತಾ ಕಳೆದ 2 ದಿನಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕೂತಿದ್ದಳು. ಸರಿಯಾಗಿ ನಿದ್ದೆಯೂ ಮಾಡಿರಲಿಲ್ಲ. ಕಣ್ಣ ಸುತ್ತಲೂ ಕಪ್ಪು ಕಲೆಗಳಾಗಿದ್ದವು. ತಲೆ ಕೂದಲೆಲ್ಲ ಅಸ್ತವ್ಯಸ್ತವಾಗಿದ್ದರು. ಅವಳ ಕೈಗಳು ಮಾತ್ರ ಗಂಡನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು. ಇವತ್ತಿನ ರಾತ್ರಿ ಕಳೆಯೋದು ತುಂಬ ಕಷ್ಟ ಅಂತ ಡಾಕ್ಟರ್ಸ್ ಆಗಲೇ ಕನ್ಫರ್ಮ್ ಮಾಡಿಬಿಟ್ಟಿದ್ದರು. ಈ ವಿಷಯ ತಿಳಿಯುತ್ತಿದ್ದಂತೆ ಇಡೀ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಮಧ್ಯಾಹ್ನದ ಹೊತ್ತಿಗೆ ಫ್ಯಾಮಿಲಿಯವರೆಲ್ಲ ಮನೆಗೆ ಬಂದು ಸೇರಿದ್ದರು. ಆನಂದ್ ಅವರ ಅಣ್ಣ ಸುರೇಶ್ ಮತ್ತು ಅವರ ಹೆಂಡತಿ ಸುಮಾ, ಇಬ್ಬರ ಮಕ್ಕಳ ಹತ್ತಿರದ ನೆಂಟರು, ಫ್ರೆಂಡ್ಸ್ ಎಲ್ಲರೂ ಆನಂದ್ ಅವರನ್ನು ಕೊನೆ ಸಲ ನೋಡೋಕೆ ಬಂದಿದ್ದರು. ಮಕ್ಕಳಾದ ನಿತಿನ್ ಮತ್ತು ನೇಹಾ ತಂದೆಯ ಪಕ್ಕದಲ್ಲೇ ಕೂತು ಕಣ್ಣೀರು ಹಾಕುತ್ತಿದ್ದರು. ಅವರ ಕಣ್ಣಿನಿಂದ ನೀರು ನಿಲ್ಲುತ್ತಲೇ ಇರಲಿಲ್ಲ. ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಆನಂದ್ ದಿಢೀರನೆ ಕಣ್ಣು ಮುಟ್ಟರು. ಅವರ ಕಣ್ಣುಗಳಲ್ಲಿ ಏನೋ ಒಂದು ತರಹದ ಗಾಬರಿ, ಆತಂಕ ಎದ್ದು ಕಾಣುತ್ತಿತ್ತು. ನೆರಳಿನಂತೆ ಏನೋ ಒಂದು ದೊಡ್ಡ ಭಾರ ಅವರ ನೆನಪನ್ನು ಕಾಡುತ್ತಿರುವ ಹಾಗಿತ್ತು. ಅವರು ಮೆಲ್ಲನೆ ತುಟಿಗಳನ್ನು ಅಲ್ಲಾಡಿಸಿದರು. ಅಣ್ಣ ಸುರೇಶ್ ಹತ್ತಿರ ಬಂದು, ಆನಂದ್, ಏನಾದರೂ ಹೇಳಬೇಕಾ ಅಂದರು. ಆನಂದ್ ಉಸಿರಾಟದ ವೇಗ ಜಾಸ್ತಿಯಾಯಿತು. ಕೊನೆಗೆ ತುಂಬ ಕಷ್ಟಪಟ್ಟು ತಡಬಡಿಸುತ್ತಾ ಹೇಳಿದರು, ನನಗೊಂದು ಕೊನೆ ಆಸೆ ಇದೆ. ಕವಿತಾ ತಕ್ಷಣ ಅವರ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡು, ಹೇಳಿ, ನಿಮಗೇನು ಬೇಕು? ನೀವು ಏನೇ ಹೇಳಿದರೂ ನಾವು ಅದನ್ನು ಮಾಡ್ತೀವಿ ಅಂದಳು. ಆನಂದ್ ತಮ್ಮ ಗುಂಡಿ ಬಿದ್ದ ಕಣ್ಣುಗಳಿಂದ ಕವಿತಾಳನ್ನು ನೋಡಿದರು. ಆಮೇಲೆ ಅವರು ಹೇಳಿದರು, ಮಾತನ್ನು ಕೇಳಿ ಆ ರೂಮಿನಲ್ಲಿದ್ದ ಪ್ರತಿಯೊಬ್ಬರೂ ಶಾಕ್ ಆದರು. ನನ್ನ ಮೊದಲನೇ ಹೆಂಡತಿ ಶಾರದಾಳನ್ನು ಕರೆಸಿ. ಆ ರೂಮ್ನಲ್ಲಿದ್ದವರೆಲ್ಲ ಒಂದು ಕ್ಷಣ ಕಣ್ಣು ಮುಚ್ಚಿ ಕಣ್ಣು ಬಿಟ್ಟರು. ನನ್ನ ಮೊದಲನೇ ಹೆಂಡತಿ ಶಾರದಾಳನ್ನು ಇಲ್ಲಿಗೆ ಬರಹೇಳಿ. ನನ್ನ ಕೊನೆಯ ಆಸೆ. ನಾನು ಅವಳ ಹತ್ತಿರನೇ ಹೇಳಬೇಕು. ಈ ಮಾತನ್ನು ಕೇಳುತ್ತಿದ್ದಂತೆ ಕವಿತಾಳ ಮುಖ ಸಪ್ಪಗಾಗಿ ಹೋಯಿತು. ಆನಂದ್ ಕೈಯಲ್ಲಿದ್ದ ಅವಳ ಕೈಗಳು ಜಾರಿ ಬಿದ್ದವು. ಅವಳು ಶಾಕ್ನಿಂದ ಒಂದೆರಡು ಹೆಜ್ಜೆ ಹಿಂದೆ ಸರಿದಳು. ಅವಳ ಬಾಯಿಂದ ಯಾವುದೇ ಮಾತು ಬರಲಿಲ್ಲ. ಕಣ್ಣುಗಳಲ್ಲಿ ನೀರು ತುಂಬಿ ತುಳುಕುತ್ತಿತ್ತು. ನಿತಿನ್ ಮತ್ತು ನೇಹಾ ಒಬ್ಬರನ್ನೊಬ್ಬರು ದಿಕ್ಕೆಟ್ಟು ನೋಡಿಕೊಂಡರು. ತಾವು ಕೇಳಿದ್ದು ನಿಜಾನ ಅಂತ ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಆ ಮಾತುಗಳು ಬರೀ ಶಬ್ದಗಳಾಗಿರಲಿಲ್ಲ, ಕವಿತಾಳ ಎದೆಗೆ ನೇರವಾಗಿ ಚುಚ್ಚಿದ ಚಾಕುವಿನಂತಿದ್ದವು. ಶಾರದಾ ಎನ್ನುವುದು ಈ ಮನೆಯಲ್ಲಿ ಕಳೆದ 20 ವರ್ಷಗಳಿಂದ ಮರೆತು ಹೋಗಿದ್ದ, ಯಾರೂ ಎತ್ತದ ಒಂದು ಹೆಸರಾಗಿತ್ತು. ಸಾಯೋ ಮುನ್ನ ಒಬ್ಬ ಮನುಷ್ಯ ಕೇಳೋ ಕೊನೆ ಆಸೆನಾ ಇದು? ಅಥವಾ 20 ವರ್ಷಗಳ ಸಂಸಾರ ಮತ್ತು ಇಬ್ಬರ ಮಕ್ಕಳ ತಾಯಿಗೆ ಎಲ್ಲರ ಎದುರು ಮಾಡಿದ ಅವಮಾನನಾ ಇದು? ಕೊನೆಗೆ 20 ವರ್ಷಗಳ ನಂತರ ತಾನು ಸಾಯುವ ಸಮಯದಲ್ಲಿ ಅಂದು ಕೈಬಿಟ್ಟ ಆ ಹೆಣ್ಣಿನ ನೆನಪು ಆನಂದ್ಗೆ ಯಾಕೆ ಬಂತು? ಕವಿತಾಳಿಗೆ ತಲೆಯ ಮೇಲೆ ಸಿಡಿದು ಬಡಿದಂತಾಗಿತ್ತು. ನಾನೇನಾದರೂ ತಪ್ಪು ಕೇಳಿಸಿಕೊಂಡ? ಅಥವಾ ಜ್ವರದ ಮೌಢ್ಯದಲ್ಲಿ ಆನಂದ್ ಹೀಗೆ ಮಾತನಾಡುತ್ತಿದ್ದಾರಾ ಅಂತ ಅಂದುಕೊಂಡಳು. ಆದರೆ ಆನಂದ್ ಮಾತ್ರ ಅದೇ ಕಣ್ಣುಗಳಿಂದ ಕವಿತಾಳನ್ನೇ ನೋಡುತ್ತಿದ್ದರು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಪಶ್ಚಾತ್ತಾಪವಿತ್ತು. ಅವರು ಹೇಳಿದರು, ಕವಿತಾ, ನನ್ನನ್ನು ಕ್ಷಮಿಸಿಬಿಡು, ಆದರೆ ನನ್ನ ಕೊನೆಯ ಆಸೆಯನ್ನು ನಾನು ಅವಳ ಹತ್ತಿರನೇ ಹೇಳಬೇಕು. ಕವಿತಾ ಕೋಪದಿಂದ ಎದ್ದು ನಿಂತಳು. ನಾನು ಹಗಲು ರಾತ್ರಿ ಅನ್ನದೇ ನಿಮ್ಮನ್ನು ನೋಡಿಕೊಂಡೆ. ಟೈಮ್ಗೆ ಊಟ ಕೊಟ್ಟು ಮೆಡಿಸನ್ ಕೊಟ್ಟು ಸೇವೆ ಮಾಡಿದೆ. ನಿಮ್ಮ ಶರೀರವನ್ನು ನಾನೇ ತೊಳೆದೆ. ಆದರೆ ಇವತ್ತು ನೀವು ಸಾಯೋ ಸಮಯದಲ್ಲಿ ಇನ್ಯಾರನ್ನೋ ಕರೀತಿದ್ದೀರಲ್ಲ ಅಂದಳು. ರೂಮಿನಲ್ಲಿದ್ದವರಿಗೆಲ್ಲರಿಗೂ ಏನು ಮಾಡಬೇಕು ತೋಚದೆ ಅಸಹಾಯಕರಾಗಿದ್ದರು. ಸುಮಾ ಅತ್ತಿಗೆ ಕವಿತಾಳ ಹತ್ತಿರ ಹೋಗಿ ಅವಳ ಹೆಗಲ ಮೇಲೆ ಕೈಯಿಟ್ಟು, ಸಮಾಧಾನ ಮಾಡಿಕೊ ಪ್ರಯತ್ನ ಪಡು. ಕವಿತಾ, ಪ್ಲೀಸ್ ಸುಮ್ಮನಿರು. ಹೇಗೆ ಅತ್ತಿಗೆ ಸುಮ್ಮನಿರಲಿ? ಕವಿತಾ ಸುಮಾಳನ್ನು ನೋಡಿದಾಗ ಅವಳ ಕಣ್ಣುಗಳು ನೀರಲ್ಲಿ, ಮುಖದಲ್ಲಿ ತೀವ್ರವಾದ ಆಕ್ರೋಶವಿತ್ತು. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಸುಮ್ಮನಿರ್ತಿದ್ರಾ? ಈ ಮನುಷ್ಯನಿಗೋಸ್ಕರ ನಾನು ಏನೂ ಮಾಡಿಲ್ಲ. ಇವತ್ತು ಇವರು ನನ್ನೆದುರು ಮೊದಲನೇ ಹೆಂಡತಿ ಬೇಕು ಅಂತಿದ್ದಾರೆ. ಮಗಳು ನೇಹಾ ಅಳುತ್ತಾ ಹೇಳಿದಳು, ಅಮ್ಮ ಪ್ಲೀಸ್, ಅಪ್ಪನಿಗೆ ಹುಷಾರಿಲ್ಲ. ಅವರಿಗೆ ಗೊತ್ತಿಲ್ಲದೆ ಏನೋ ಮಾತನಾಡುತ್ತಿದ್ದಾರೆ, ಬಿಟ್ಟು ಬಿಡು. ಆದರೆ ಕವಿತಾ ತನ್ನ ಮಗಳನ್ನು ತಡೆದು ಆನಂದ್ ಅವರನ್ನೇ ನೋಡಿದಳು. ಅವರಿಗೆ ಪೂರ್ತಿ ಪ್ರಜ್ಞೆ ಇತ್ತು. ತಾವು ಏನು ಹೇಳುತ್ತಿದ್ದೀವಿ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಒಂದು ವೇಳೆ
ಒಂದು ವೇಳೆ ನೀವು ಯಾವಾಗಲೂ ಶಾರದಾಳನ್ನೇ ಇಷ್ಟಪಡ್ತಿದ್ರೆ ನಾನು ಬರೀ ಅವಳ ಜಾಗ ತುಂಬೋಕೆ ಅಷ್ಟೇ ಇದ್ನಾ? ನಾನು ಹೇಳ್ತಿರೋದು ನಿಜ ತಾನೇ ಅಂತ ಕೇಳಿದಳು. ಆನಂದ್ ಮೆಲ್ಲನೆ ತಲೆ ಆಡಿಸಿದರು. ಹೌದು ಕವಿತಾ. ಇದನ್ನು ಕೇಳಿದ ತಕ್ಷಣ ಕವಿತಾಳ ಹೃದಯ ಚೂರು ಚೂರಾದಂತಾಗಿತ್ತು. ಸುರೇಶ್ ಧೈರ್ಯ ತಂದುಕೊಂಡು ಮುಂದೆ ಬಂದರು. ಆನಂದ್, ಏನು ಹುಚ್ಚುತನ ಇದು? ಕವಿತಾ ನಿನ್ನ ಹೆಂಡತಿ, ನಿನ್ನ ಮಕ್ಕಳ ತಾಯಿ. ನೀನು ಅವಳಿಗೆ ಈ ಥರ ದ್ರೋಹ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂದರು ಸುರೇಶ್. ಆನಂದ್ ಕಣ್ಣುಗಳಿಂದ ನೀರು ಸರಸರನೆ ಹರಿಯಿತು. ಅವರ ಧ್ವನಿ ಇನ್ನೂ ವೀಕ್ ಆಯಿತು. ಅಣ್ಣ, ನನಗೆ ಗೊತ್ತು ನಾನು ಮಾಡ್ತಿರೋದು ತುಂಬ ತಪ್ಪು ಅಂತ. ಆದರೆ ನನಗೆ ಈ ಟೈಮ್ನಲ್ಲಿ ಶಾರದಾಳೇ ಬೇಕು. ಸುರೇಶ್ ಅಣ್ಣ, ಪ್ಲೀಸ್ ದಯವಿಟ್ಟು ಶಾರದಾಳಿಗೆ ಒಂದು ಫೋನ್ ಮಾಡಿ ಕರೆಸಿಬಿಡು. ಶಾರದಾ ಅನ್ನೋ ಹೆಸರು ಕೇಳಿ ರೂಮಿನಲ್ಲಿ ಮತ್ತೆ ಸೌಂಡೇ ಇಲ್ಲದಂತಾಯಿತು. ಅಂತಹ ಆತಂಕವೂ ಶುರುವಾಯಿತು. ನಿತಿನ್ ಸುರೇಶ್ ಅವರನ್ನು ನೋಡಿ, ದೊಡ್ಡಪ್ಪ, ಯಾರು ಆ ಶಾರದಾ ಅಂತ ಕೇಳಿದ. ಸುರೇಶ್ ಅವರಿಗೆ ಏನು ಹೇಳಬೇಕು ತೋಚದೆ ನಾಲಿಗೆ ಜಾರಿ ನಿಂತರು. ಅವರು ಆನಂದ್ ಮುಖ ನೋಡಿದರು. ಸುರೇಶ್ ಏನೋ ಹೇಳಲು ಹೊರಟ, ಆದರೆ ಮಾತುಗಳೇ ಬರಲಿಲ್ಲ. ಕವಿತಾ ಮುಖದಲ್ಲಿ ಒಂದು ಕಹಿ ನಗು ಇತ್ತು. ಕಣ್ಣೀರು ಬರುತ್ತಿದ್ದರೂ ಅವಳ ಮುಖದಲ್ಲಿ ವ್ಯಂಗ್ಯವಿತ್ತು. ಶಾರದಾ ನಿಮ್ಮಪ್ಪನ ಮೊದಲನೇ ಹೆಂಡತಿ. ನಿಮ್ಮಪ್ಪ 20 ವರ್ಷಗಳ ಹಿಂದೆ ಡೈವೋರ್ಸ್ ಕೊಟ್ಟಿದ್ದ ಹೆಣ್ಣು ಅವಳು. ಈ ಮನೆಯಲ್ಲಿ ಇಷ್ಟು ವರ್ಷ ಯಾರು ಎತ್ತದ ಹೆಸರನ್ನ ಇವತ್ತು ಇವರು ಕರೀತಾ ಇದ್ದಾರೆ. ಆನಂದ್ ಕಣ್ಣು ಮುಚ್ಚಿಕೊಂಡರು. ಇದೆಲ್ಲವನ್ನ ಕೇಳುವುದು ಅವರಿಗೆ ನರಕದಂತಿತ್ತು. ಆದರೆ ಅವರು ಮತ್ತೆ ಹೌದು ಎನ್ನುವಂತೆ ತಲೆ ಆಡಿಸಿದರು. ನೇಹಾ ಅಳುತ್ತಾ ಕೇಳಿದಳು, ಅಪ್ಪ, ನಿಮಗೆ ಮೊದಲೇ ಮದುವೆ ಆಗಿತ್ತಾ ಅನ್ನೋದನ್ನು ನಮ್ಮ ಹತ್ತಿರ ಯಾಕೆ ಹೇಳಲೇ ಇಲ್ಲ? ಅವಳು ಎಲ್ಲಿದ್ದಾಳೆ? ಆನಂದ್ ಮಗಳನ್ನು ನೋಡಿದರು. ಅವರ ಧ್ವನಿಯಲ್ಲಿ ನೋವಿತ್ತು. ಅವಳು ಮೈಸೂರಿನಲ್ಲಿದ್ದಾಳೆ. ಸುರೇಶನ ಹತ್ತಿರ ಅವಳ ನಂಬರ್ ಇದೆ. ಕವಿತಾಳಿಗೆ ತನ್ನ ಎದೆಗೆ ಯಾರೋ ಕತ್ತಿಯಿಂದ ಚುಚ್ಚಿದ ಹಾಗೆ ಅನಿಸುತ್ತಿತ್ತು. ಹಾಗಾದರೆ ಕಳೆದ 20 ವರ್ಷಗಳಿಂದ ನೀವು ಅವಳ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದೀರಾ? ಇಲ್ಲ ಸುರೇಶ್ ತಕ್ಷಣ ಉತ್ತರ ಕೊಟ್ಟರು. ಆನಂದ್ ಯಾವತ್ತೂ ಶಾರದಾ ಜೊತೆ ಮಾತನಾಡಿಲ್ಲ. ಯಾವುದೋ ಒಂದು ಎಮರ್ಜೆನ್ಸಿ ಟೈಮ್ಗೆ ಬೇಕಾಗುತ್ತದೆ ಅಂತ ಅವಳ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ನನ್ನ ಹತ್ತಿರ ಇಟ್ಟುಕೊಂಡಿದ್ದೆ ಅಷ್ಟೇ. ಆದರೆ ಈ ನಂಬರ್ ಬಳಸೋ ದಿನ ಬರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಕವಿತಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಆನಂದ್ ಹತ್ತಿರ ಹೋದಳು. ಕಳೆದ 20 ವರ್ಷಗಳಿಂದ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಈ ಮುಖವನ್ನು ನೋಡಿದಳು. ಯಾರ ಪ್ರತಿಯೊಂದು ನೋವನ್ನು ತನ್ನ ನೋವು ಅಂದುಕೊಂಡಿದ್ದಳು. ಆ ಮುಖವನ್ನೇ ದಿಟ್ಟಿಸಿ ನೋಡಿದಳು. ಕವಿತಾಳ ಧ್ವನಿಯಲ್ಲಿ ತೀವ್ರವಾದ ವೇದನೆ ಇತ್ತು. ನಾನು ನಿಮಗೇನು ಬೇಕಾಗಿದ್ದೆ? ಬರೀ ಒಬ್ಬ ಕೆಲಸದವಳ ಅಥವಾ ನಿಮ್ಮ ಸೌಂದರ್ಯಕ್ಕೆ ಇದ್ದವಳ? ಇದನ್ನು ಕೇಳಿದ ಆನಂದನ ಕಣ್ಣಿನಿಂದ ನೀರು ಇನ್ನೂ ವೇಗವಾಗಿ ಹರಿಯಿತು. ಹೇಳಿ ಅಂತ ಕವಿತಾ ಜೋರಾಗಿ ಕಿರುಚಿದಳು. ಉತ್ತರ ಹೇಳೋ ಜವಾಬ್ದಾರಿ ನಿಮಗಿದೆ. ಈಗ 20 ವರ್ಷಗಳಲ್ಲಿ ನಾನು ನಿಮ್ಮನ್ನು ಏನೇನೂ ಕೇಳಿಲ್ಲ. ನಿಮ್ಮ ಪ್ರತಿಯೊಂದು ಮಾತಿಗೂ ಬೆಲೆ ಕೊಟ್ಟಿದ್ದೀನಿ. ನಿಮ್ಮ ಫ್ಯಾಮಿಲಿಯ ಸಂತೋಷದಲ್ಲೇ ನನ್ನ ಸಂತೋಷ ಕಂಡುಕೊಂಡೆ. ಆದರೆ ಇವತ್ತು ನಿಮ್ಮ ಹೃದಯದಲ್ಲಿ ನನಗೆ ಜಾಗನೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಆನಂದ್ ತುಂಬ ಕಷ್ಟಪಟ್ಟು ಹೇಳಿದರು. ಕವಿತಾ, ನೀನು ತುಂಬ ಒಳ್ಳೆಯ ಹೆಂಡತಿ, ಬೆಸ್ಟ್ ಮದರ್. ಆದರೆ ನೀನು ಶಾರದಾ ಆಗೋಕ್ಕೆ ಸಾಧ್ಯವಿಲ್ಲ ಅಲ್ವಾ? ಆನಂದ್ ಹೇಳಲು ಹೊರಟಿದ್ದ ಮಾತನ್ನು ಕವಿತಾಳೇ ಮುಗಿಸಿದಳು. ಆನಂದ್ ಹೌದು ಎಂಬಂತೆ ತಲೆ ಆಡಿಸಿದರು. ಕವಿತಾ ಹಿಂದಕ್ಕೆ ಸರಿದಳು. ತುಂಬ ಒಳ್ಳೆಯದು. ಹಾಗಾದರೆ ಇದೇ ಅಲ್ವಾ ನಿಜ? ಇನ್ನೊಂದು ಕಡೆ ತಮ್ಮ ತಾಯಿಯ ಗೌರವ ಎಲ್ಲರ ಎದುರು ಮಣ್ಣು ಪಾಲಾಗುತ್ತಿರುವುದನ್ನು ಕಂಡು ಮಕ್ಕಳಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ಆನಂದ್, ನಿನ್ನ ಹಠ ಬಿಡು ಅಂತ ಸುರೇಶ್ ಮತ್ತೊಮ್ಮೆ ಹೇಳಿದರು. ಆದರೆ ಆನಂದ್ ಮಾತ್ರ ಹಠ ಬಿಡಲಿಲ್ಲ. ಅವರು ಸುರೇಶ್ ಅವರನ್ನೇ ನೋಡುತ್ತಾ, ಅಣ್ಣ ಪ್ಲೀಸ್ ದಯವಿಟ್ಟು ಶಾರದಾ ಮೊಬೈಲ್ಗೆ ಫೋನ್ ಮಾಡು, ನನಗೆ ಜಾಸ್ತಿ ಟೈಮ್ ಇಲ್ಲ ಎಂದರು. ಕವಿತಾ ರೂಮ್ನಲ್ಲಿದ್ದ ಕಿಟಕಿಯ ಹತ್ತಿರ ಹೋಗಿ ಹೊರಗೆ ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ದೊಡ್ಡ ಬಿರುಗಾಳಿಯೇ ಎದ್ದಿತ್ತು. ತನ್ನ ಇಡೀ ಯೌವನವನ್ನು ಈ ಮನುಷ್ಯನಿಗೋಸ್ಕರ ತ್ಯಾಗ ಮಾಡಿದವಳಿಗೆ ಕೊನೆಯ ನಿಮಿಷದಲ್ಲಿ ತಾನು ಯಾವಾಗಲೂ ಸೆಕೆಂಡ್ ಪ್ಲೇಸ್ನಲ್ಲೇ ಇದ್ದೋ ಅನ್ನೋ ಸತ್ಯ ಗೊತ್ತಾಗಿತ್ತು. ರೂಮಿನಲ್ಲಿ ಮೊಬೈಲ್ ರಿಂಗ್ ಆಗುವ ಸೌಂಡ್ ಮತ್ತು ಆನಂದ್ ಅವರ ಕಷ್ಟದ ಉಸಿರಾಟ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅಷ್ಟರಲ್ಲಿ ಆ ಕಡೆಯಿಂದ ಕಾಲ್ ರಿಸೀವ್ ಆಯಿತು. ಒಂದು ಹೆಣ್ಣಿನ ಧ್ವನಿ. ಹೆಲೋ. ಸುರೇಶ್ ಅವರಿಗೆ ತಕ್ಷಣ ಮಾತನಾಡೋಕೆ ಧೈರ್ಯವೇ ಬರಲಿಲ್ಲ. ಒಂದು ಕ್ಷಣ ನಾಲಿಗೆ ತಡಬಡಿಸಿದರು. ಶಾರದಾ, ನಾನು ಸುರೇಶ್ ಮಾತನಾಡುತ್ತಿರೋದು, ಆನಂದ್ ಅವರ ಅಣ್ಣ. ಸುರೇಶ್ ಈ ಮಾತು ಹೇಳುತ್ತಿದ್ದಂತೆ ಆ ಕಡೆಯಿಂದ ಕೆಲವು ಸೆಕೆಂಡ್ಗಳ ಕಾಲ ಮೌನ ಆವರಿಸಿತ್ತು. ಆ ಮೌನ ಎಷ್ಟೊಂದು ಆಳವಾಗಿತ್ತೆಂದರೆ ಸುರೇಶ್ ಅವರಿಗೆ ತಮ್ಮದೇ ಹಾರ್ಟ್ ಬೀಟ್ ಸೌಂಡ್ ಕೇಳಿಸುವಂತಿತ್ತು. ರೂಮ್ನಲ್ಲಿದ್ದ ಪ್ರತಿಯೊಬ್ಬರ ಉಸಿರು ಬಿಗಿ ಹಿಡಿದಂತಿತ್ತು. ಆಮೇಲೆ ಶಾರದಾಳ ಕಡೆಯಿಂದ ಸ್ಟ್ರಾಂಗ್ ಆದ ಧ್ವನಿ ಕೇಳಿಸಿತು. ಹೇಳಿ ಸುರೇಶ್ ಅವರೇ, ನೀವು ಯಾರು ಅಂತ ನನಗೆ ಗೊತ್ತು. 20 ವರ್ಷಗಳ ನಂತರ ಇವತ್ತು ನನ್ನ ನೆನಪು ಯಾಕೆ ಬಂತು? ಅವಳ ಧ್ವನಿಯಲ್ಲಿ ಯಾವುದೇ ಆಶ್ಚರ್ಯವಿರಲಿಲ್ಲ. ಬದಲಿಗೆ ಒಂದು ರೀತಿಯ ತಾಳ್ಮೆ ಇತ್ತು. ಸುರೇಶ್ ದೀರ್ಘವಾಗಿ ಉಸಿರು ಬಿಟ್ಟು ಹೇಳಿದ, ಶಾರದಾ, ಆನಂದ್ ಆರೋಗ್ಯ ತುಂಬ ಸೀರಿಯಸ್ ಆಗಿದೆ. ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ನಲ್ಲಿದೆ. ಒಂದು ಸೆಕೆಂಡ್ ಗ್ಯಾಪ್ ಕೊಟ್ಟು ಹೇಳಿದರು. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆಯೊಳಗೆ ಏನಾದರೂ ಆಗಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ. ಮತ್ತೆ ಅದೇ ಶಾಕಿಂಗ್
ಸೈಲೆನ್ಸ್. ಶಾರದಾಳ ಉಸಿರಾಟದ ವೇಗ ಹೆಚ್ಚಾಗುತ್ತಿರುವುದನ್ನು ಸುರೇಶ್ ಅವರಿಗೆ ಫೋನ್ನಲ್ಲಿ ಫೀಲ್ ಮಾಡಬಹುದಿತ್ತು. ಆಮೇಲೆ ಅವಳು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಹೇಳಿದಳು, ಹಾಗಾದರೆ ಅವರು ಸಾಯ್ತಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಕೊಡೋಕೆ ನನಗೆ ಫೋನ್ ಮಾಡಿದ್ರಾ? ಅವಳ ಧ್ವನಿಯಲ್ಲಿ ಯಾವುದೇ ಸಿಂಪತಿ ಇರಲಿಲ್ಲ, ಬದಲಿಗೆ ಒಂದು ಪ್ರಶ್ನೆ ಇತ್ತು. ಸುರೇಶ್ ಹೇಳಿದರು, ಇಲ್ಲ ಶಾರದಾ, ವಿಷಯ ಅದಲ್ಲ. ನನಗೆ ಒಂದು ಕೊನೆಯ ಆಸೆ ಇದೆ. ಏನು ಆಸೆ? ಶಾರದಾ ಡೈರೆಕ್ಟಾಗಿ ಕೇಳಿದರು. ಸುರೇಶ್ ಕಣ್ಣು ಮುಚ್ಚಿಕೊಂಡರು. ಇದನ್ನು ಹೇಳುವುದು ಅವರಿಗೆ ತುಂಬಾ ಕಷ್ಟವಾಗಿತ್ತು. ಮಾತು ಗಂಟಲಿನಲ್ಲೇ ಸಿಕ್ಕಿ ಹಾಕೊಂಡಿತ್ತು. ಆದರೂ ಧೈರ್ಯ ಮಾಡಿ ನಡುಗುವ ಧ್ವನಿಯಲ್ಲಿ ಹೇಳಿದರು, ಆನಂದ್ ತನ್ನ ಕೊನೆಯ ಆಸೆಯಾಗಿ ನಿನ್ನನ್ನು ಮಾತ್ರ ನೋಡಬೇಕು ಅಂತ ಹಠ ಮಾಡ್ತಿದ್ದಾನೆ. ಇತ್ತ ಕವಿತಾಳ ಕಣ್ಣೀರು ಪೂರ್ತಿ ಒಣಗಿ ಹೋಗಿತ್ತು. ಅವಳ ಕಣ್ಣುಗಳು ಸುರೇಶ್ ಹಿಡಿದಿದ್ದ ಮೊಬೈಲ್ ಮೇಲೆಯೇ ಫಿಕ್ಸ್ ಆಗಿದ್ದವು. ಆ ಕಡೆಯಿಂದ ಶಾರದಾ ಏನು ಹೇಳುತ್ತಾಳೆ ಅಂತ ಕೇಳಲು ಅವಳು ಕಾಯ್ತಾ ಇದ್ದಳು. ಅಷ್ಟರಲ್ಲಿ ಹಾಸಿಗೆಯಲ್ಲಿದ್ದ ಆನಂದ್ ಮತ್ತೆ ಮೆಲ್ಲನೆ ಧ್ವನಿ ಮಾಡಿದರು, ಸುರೇಶನ್ನ ಪ್ಲೀಸ ಬೇಗ ಮಾಡು, ನನ್ನ ಹತ್ತಿರ ಜಾಸ್ತಿ ಟೈಮ್ ಇಲ್ಲ. ಇತ್ತ ಫೋನ್ನ ಸ್ಪೀಕರ್ನಲ್ಲಿ ಶಾರದಾಳ ನಗು ಕೇಳಿಸಿತು. ಏನು ಜೋಕ್ ಮಾಡ್ತಾ ಇದ್ದೀರಾ ಸುರೇಶ್ ಅವರೇ? 20 ವರ್ಷಗಳ ಹಿಂದೆ ನನ್ನಿಂದ ದೂರವಾದವರು ಅವರು. ಅವರಿಗೆ ಈಗ ಬೇರೆ ಸಂಸಾರ ಇದೆ, ಹೆಂಡತಿ ಮಕ್ಕಳಿದ್ದಾರೆ. ಈಗ್ಯಾಕೆ ನನ್ನ ಕರಿತಾ ಇದ್ದೀರಾ ಎಂದು ಫೋನ್ ಕಟ್ ಮಾಡಿದಳು. ಭವಿಷ್ಯದ ಈ ಕಹಿ ಸತ್ಯಕ್ಕೆ ಕವಿತಾ ಮೌನವಾಗಿಯೇ ಸಾಕ್ಷಿಯಾಗಿದ್ದಳು. ಸುರೇಶ್ ಅವರಿಗೂ ಏನು ಹೇಳಬೇಕೋ ತೋಚಲಿಲ್ಲ. ಕವಿತಾ ತಕ್ಷಣ ಅವಳು ಏನು ಹೇಳಿದ್ಲು ಅಂತ ಕೇಳಿದರು. ಸುರೇಶ್ ಅವಳು ಇನ್ನೂ ಯೋಚನೆ ಮಾಡುತ್ತಿದ್ದಾಳೆ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದರು. ಆನಂದ್ ಹಾಸಿಗೆಯಿಂದಲೇ ಮೆಲ್ಲಗೆ ಅವಳು ಬರ್ತಾಳೆ, ನನಗೆ ಗೊತ್ತು ಎಂದರು. ಅದೇ ಸಮಯದಲ್ಲಿ ಮೈಸೂರಿನ ತನ್ನ ಪುಟ್ಟ ಮನೆಯಲ್ಲಿ ಶಾರದಾ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಹಾಗೆ ನಿಂತಿದ್ದಳು. ಅವಳ ಮನಸ್ಸಿನಲ್ಲಿ ಹಳೆ ನೆನಪುಗಳು ಬಿರುಗಾಳಿಯಂತೆ ಎದ್ದಿದ್ದವು. ಆನಂದ್ನಿಂದ ದೂರವಾಗಿ ಇಡೀ 20 ವರ್ಷಗಳೇ ಕಳೆದು ಹೋಗಿದ್ದವು. ಆನಂದ್ ತನಗೆ ಡಿವೋರ್ಸ್ ಪೇಪರ್ಸ್ ನೀಡಿ ಆ ಸಹಿ ಮಾಡಿಸಿಕೊಳ್ಳುವ ಕಹಿ ದಿನ ಅವಳಿಗೆ ನೆನಪಿಗೆ ಬಂತು. ಅವಳಿಗೆ ಆಗ ಕೇವಲ 30 ವರ್ಷ ವಯಸ್ಸು. ಅವರ ಮದುವೆಯಾಗಿ 10 ವರ್ಷ ಆಗಿತ್ತು. ತನಗೆ ಬೇರೆಯೊಬ್ಬ ಹೆಣ್ಣಿನ ಮೇಲೆ ಲವ್ ಆಗಿದೆ ಅಂತ ಅಂದು ಆನಂದ್ ಓಪನ್ ಆಗಿ ಹೇಳಿಬಿಟ್ಟಿದ್ದರು. ಕವಿತಾ ಅವರ ಆಫೀಸ್ಗೆ ಹೊಸದಾಗಿ ಸೇರಿದ್ದ ಉದ್ಯೋಗಿಯಾಗಿದ್ದ ಶಾರದಾಳಿಗೆ ಇವತ್ತಿಗೂ ನೆನಪಿದೆ. ಅಂದು ಅವಳು ಎಷ್ಟು ಅತ್ತಳು, ಎಷ್ಟು ಗೋಗರೆದಳು ಅಂತ. ಆದರೆ ಆನಂದ್ ಮಾತ್ರ ತನ್ನ ನಿರ್ಧಾರದಲ್ಲಿ ಗಟ್ಟಿಯಾಗಿದ್ದರು. ನಮ್ಮಿಬ್ಬರ ಮಧ್ಯೆ ಇನ್ನೂ ಏನು ಉಳಿದಿಲ್ಲ ಅಂತ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದರು. ಆಮೇಲೆ ಆಸ್ತಿಯನ್ನೆಲ್ಲ ಸೆಟಲ್ಮೆಂಟ್ ಮಾಡಿ ಡಿವೋರ್ಸ್ ಕೊಟ್ಟು ಒಂದು ಮನೆ ಹಾಗೂ ಸ್ವಲ್ಪ ಹಣ ಕೊಟ್ಟಿದ್ದರು. ಆನಂದ್ ತನ್ನ ಹೊಸ ಲೈಫ್ ಶುರು ಮಾಡಿಕೊಂಡರು. ಆದರೆ ಶಾರದಾ ಮಾತ್ರ ಅದಾದ ಮೇಲೆ ಮದುವೆನೇ ಆಗಲಿಲ್ಲ. ಅವಳು ತನ್ನ ನೋವನ್ನು ಮರೆಯಲು ಕೆಲಸದಲ್ಲಿ ಮುಳುಗಿ ಹೋದಳು. ದಿನ ಕಳೆಯುತ್ತಾ ಅವಳು ಒಬ್ಬ ಸೋಷಿಯಲ್ ವರ್ಕರ್ ಆದಳು. ತನ್ನ ಲೈಫನ್ನು ಇತರರ ಸೇವೆಗಾಗಿ ಮುಡುಪಾಗಿಟ್ಟಳು. ಗಂಡನಿಂದ ದೂರದಾದ ಮತ್ತು ಅಸಹಾಯಕ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಮಾಡೋಕೆ ಒಂದು NGO ಸ್ಟಾರ್ಟ್ ಮಾಡಿದಳು. ಇಷ್ಟು ವರ್ಷಗಳಲ್ಲಿ ಅವಳು ಆ ನೋವನ್ನು ಸಹಿಸಿಕೊಂಡು ಬದುಕೋದನ್ನು ಕರಗತ ಮಾಡಿಕೊಂಡಿದ್ದಳು. ಆನಂದನ ಮನಸ್ಸಿನಲ್ಲಿ ಕ್ಷಮಿಸಿಯೂ ಬಿಟ್ಟಿದ್ದಳು. ಅವರು ತಪ್ಪು ಮಾಡಿಲ್ಲ ಅಂತ. ಬದಲಿಗೆ ತನ್ನ ಲೈಫ್ನ ಉಳಿದ ದಿನಗಳನ್ನು ನೆಮ್ಮದಿಯನ್ನು ಕಳೆಯೋಣ ಅಂತ ಅವಳು ನಿರ್ಧಾರಕ್ಕೆ ಬಂದಿದ್ದಳು. ಆದರೆ ಇವತ್ತು ಇಷ್ಟು ವರ್ಷಗಳ ನಂತರ ಅವರು ಮತ್ತೆ ಲೈಫ್ ಒಳಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವಳ ಬೆಸ್ಟ್ ಫ್ರೆಂಡ್ ಮತ್ತು ಆಫೀಸ್ ಉದ್ಯೋಗಿಯಾಗಿದ್ದ ಮಧು ಬಂದು ಕೇಳಿದಳು, ಏನಾಯಿತು ಶಾರದಾ, ಯಾಕೆ ತುಂಬ ಯೋಚನೆ ಮಾಡ್ತಿದ್ದೀಯಾ? ಶಾರದಾ ಭಾರವಾದ ಮನಸ್ಸಿನಿಂದ ನಡೆದ ವಿಷಯವನ್ನೆಲ್ಲ ಹೇಳಿದಳು. ಮಧು ಶಾಕ್ ಆಗಿ, ಏನದು, ಇಡೀ 20 ವರ್ಷಗಳು ಆದ ಮೇಲೆ ಇವತ್ತು ಇದ್ಯಾಕೋ, ಏನು ಮೀನಿಂಗ್ ಇದೆ? ನಿನಗೀಗ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಅಂದಳು. ಶಾರದಾ ಕಿಟಕಿಯಿಂದ ಹೊರಗೆ ನೋಡುತ್ತಾ, ನನಗೆ ಗೊತ್ತಿಲ್ಲ ಮಧು, ಒಂದು ಕಡೆ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ, ಅವರ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಆದರೆ ಇನ್ನೊಂದು ಕಡೆ ಅವರು ಸಾವಿನ ಹಾಸಿಗೆಯಲ್ಲಿದ್ದಾರೆ, ಅದು ಅವರ ಕೊನೆಯ ಆಸೆ ಬೇರೆ ಅಂತೆ ಎಂದಳು. ಮಧು ಶಾರದಾ ಕೈ ಹಿಡಿದು, ನೋಡು, ನಿರ್ಧಾರ ನಿನ್ನದೇ. ಆದರೆ ನೀನು ಅಲ್ಲಿಗೆ ಹೋದರೆ ನಿನ್ನನ್ನು ನೀನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗುತ್ತಾ? ಅಲ್ಲಿ ಅವರ ಹೆಂಡತಿ ಇರ್ತಾಳೆ, ಮಕ್ಕಳು ಇರ್ತಾರೆ. ಇದೆಲ್ಲ ನೋಡಿದರೆ ನಿನಗೆ ಬೇಸರ ಆಗುತ್ತೆ ಎಂದಳು. ಶಾರದಾ, ನನಗೆ ಗೊತ್ತು ಮಧು, ಆದರೆ ಆನಂದ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. 20 ವರ್ಷಗಳ ನಂತರ ಸಾಯೋ ಟೈಮಲ್ಲಿ ನನ್ನ ಯಾಕೆ ಕರಿತಾ ಇದ್ದಾರೆ ಎಂದರು. ಮಧು, ಬಹುಶಃ ಅವರಿಗೆ ತಮ್ಮ ತಪ್ಪು ರಿಯಲೈಸ್ ಆಗಿರಬಹುದು, ಅಥವಾ ನಿನ್ನ ಹತ್ತಿರ ಸಾರಿ ಕೇಳೋಕೆ ಇರಬಹುದು ಎಂದಳು ಶಾರದಾ ತಲೆಯಾಡಿಸಿ. ಅಥವಾ ನಮಗೆ ಗೊತ್ತಿಲ್ಲದ ಬೇರೆ ಏನೋ ವಿಷಯ ಇರಬಹುದು ಎಂದು ಮತ್ತೆ ಮೊಬೈಲ್ ತೆಗೆದುಕೊಂಡು ಸುರೇಶ್ ಅವರಿಗೆ ಕಾಲ್ ಮಾಡಿದಳು. ಸುರೇಶ್ ತಕ್ಷಣ ಫೋನ್ ರಿಸೀವ್ ಮಾಡಿದರು. ಹೇಳು ಶಾರದಾ. ಶಾರದಾ, ಸುರೇಶ್ ಅವರೇ, ನಾನು ಬರ್ತಾ ಇದ್ದೀನಿ, ಆದರೆ ನನಗೆ ಈಗಲೇ ಆನಂದ್ ಜೊತೆ ಮಾತನಾಡಬೇಕು ಎಂದಳು. ಸುರೇಶ್, ಒಂದು ನಿಮಿಷ ಎಂದು ಮೊಬೈಲನ್ನು ಆನಂದ್ ಅವರ ಕಿವಿಯ ಹತ್ತಿರ ಇಟ್ಟರು. ಆನಂದ್ ಧ್ವನಿ ತುಂಬ ವೀಕ್ ಆಗಿತ್ತು. ಶಾರದಾ, ಹಾಂ, ನಾನೇ ಮಾತನಾಡುತ್ತಿರುವುದು. ಆನಂದ್, ನೀವು ನಿಜವಾಗಿಯೂ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ 20 ವರ್ಷಗಳ ನಂತರ ನನ್ನನ್ನು ಹೀಗೆ? ಆನಂದ್ ಹೇಳಿದರು. ಶಾರದಾ, ನಾನು ನಿನಗೊಂದು ವಿಷಯ ಹೇಳಬೇಕು, ತುಂಬ ಇಂಪಾರ್ಟೆಂಟ್ ವಿಷಯ. ಆದರೆ ಅದನ್ನು ಫೋನ್ನಲ್ಲಿ ಹೇಳೋಕ್ಕೆ ಆಗಲ್ಲ.
ಪ್ಲೀಸ್ ಬಂದು ಬಿಡು. ಶಾರದಾ ಕೇಳಿದಳು. ಇದು ನಿಮ್ಮ ಎರಡನೇ ಹೆಂಡತಿ ಮಕ್ಕಳಿಗೆ ಮಾಡ್ತಿರೋ ಇನ್ಸಲ್ಟ್ ಅಂತ ನಿಮಗೆ ಗೊತ್ತಾಗ್ತಿಲ್ವಾ? ಆನಂದ್ ಧ್ವನಿಯಲ್ಲಿ ನೋವು ತುಂಬಿತ್ತು. ನನಗೆ ಗೊತ್ತು ಶಾರದಾ, ಅದಕ್ಕೆ ನಾನು ತುಂಬ ಬೇಸರ ಮಾಡ್ಕೊಂಡಿದ್ದೀನಿ. ಆದರೆ ಪ್ಲೀಸ್ ನನ್ನನ್ನು ನಂಬು, ಇದು ತುಂಬ ಮುಖ್ಯ. ನೀನು ಇಲ್ಲಿಗೆ ಬಂದರೆ ಎಲ್ಲವೂ ಅರ್ಥ ಆಗುತ್ತೆ. ಶಾರದಾ ದೀರ್ಘವಾಗಿ ಉಸಿರು ಬಿಟ್ಟು, ಸರಿ, ನಾನು ನಾಳೆ ಬೆಳಗ್ಗೆ ಫಸ್ಟ್ ಬಸ್ಗೆ ಹೊರಟು ಬರ್ತೀನಿ. ಆದರೆ ಆನಂದ್, ಇದೇನಾದರೂ ನಿಮ್ಮ ಡ್ರಾಮಾ ಆಗಿದ್ರೆ ನಾನು ನಿಮ್ಮ ಲೈಫ್ನಲ್ಲೇ ಕ್ಷಮಿಸಲ್ಲ ಅಂದಳು. ಆನಂದ್, ಥ್ಯಾಂಕ್ಸ್ ಶಾರದಾ, ಥ್ಯಾಂಕ್ಸ್ ಅಂದರು. ಫೋನ್ ಕಟ್ ಆದಮೇಲೆ ರೂಮ್ನಲ್ಲಿ ಮತ್ತೆ ಸೈಲೆನ್ಸ್ ಆವರಿಸಿತ್ತು. ಕವಿತಾ, ಹಾಗಾದರೆ ಅವಳು ಬರ್ತಾಳಾ ಅಂತ ಕೇಳಿದಳು. ಸುರೇಶ್, ಹಾಂ, ನಾಳೆ ಬೆಳಗ್ಗೆ ಬರ್ತಾಳೆ ಅಂದರು. ಕವಿತಾ ಒಂದು ಕಹಿ ನಗು ಮುಖ ತಿರುಗಿಸಿಕೊಂಡಳು. ತುಂಬ ಒಳ್ಳೆಯದು. ಹಾಗಾದರೆ ನನ್ನ ಗಂಡನ ಕೊನೆಯ ದಿನಗಳಲ್ಲಿ ನನಗೆ ಸೆಕೆಂಡ್ ಪ್ಲೇಸ್ ಸಿಕ್ಕ ಹಾಗೆ ಆಯಿತು. ಎಂಥ ಹಣೆಯ ಬರಹ ನನ್ನದು ಅಂದಳು. ಕವಿತಾ, ನಿತಿನ್, ಅಮ್ಮ ಪ್ಲೀಸ್ ಸುಮ್ಮನಿರು, ಇದು ಅಪ್ಪನ ಲಾಸ್ಟ್ ವಿಶ್ ಅಂದ. ಆನಂದ್ ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗುತ್ತಾ ಹೋಯಿತು. ಡಾಕ್ಟರ್ ಬಂದು ಕೆಲವು ಇಂಜೆಕ್ಷನ್ ಕೊಟ್ಟು, ಇವರ ಹೆಲ್ತ್ ಕಂಡೀಷನ್ ಈಗ ನಂಬೋಕೆ ಆಗಲ್ಲ. ಇವತ್ತು ಇಡೀ ರಾತ್ರಿ ಉಸಿರು ಗಟ್ಟಿಯಾಗಿ ಹಿಡ್ಕೊಂಡಿರುವುದೇ ಒಂದು ಪವಾಡ ಅಂದರು. ಅಂದು ರಾತ್ರಿ ಯಾರೂ ನಿದ್ದೆ ಮಾಡಲೇ ಇಲ್ಲ. ಕವಿತಾ ಮಕ್ಕಳ ಜೊತೆ ಪಕ್ಕದ ರೂಮ್ಗೆ ಹೊರಟು ಹೋದಳು. ಅವಳಿಗೆ ಆನಂದ್ ಜೊತೆ ಮಾತನಾಡೋಕೆ ಇಷ್ಟವೇ ಇರಲಿಲ್ಲ. ಸುರೇಶ್ ಮತ್ತು ಸುಮಾ ಮಾತ್ರ ಆನಂದ್ ಪಕ್ಕದಲ್ಲಿಯೇ ಕೂತಿದ್ದರು. ಬೆಳಗಿನ ಜಾವ 4 ಗಂಟೆ ಇರಬಹುದು. ಆನಂದ್ ದಿಢೀರನೆ ಸುರೇಶ್ ಅವರ ಕೈ ಹಿಡಿದು, ಅಣ್ಣ, ನನ್ನನ್ನು ಹತ್ತಿರ ಕವಿತಾ ಮತ್ತು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ. ಅವರಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೋಬೇಕು ಅಂದರು. ಸುರೇಶ್ ಕಣ್ಣಲ್ಲಿ ನೀರು ಬಂತು. ಏನು ಹುಚ್ಚನ ಥರ ಮಾತನಾಡಬೇಡ, ನೀನು ಹುಷಾರಾಗ್ತೀಯಾ ಅಂದರು. ಆನಂದ್ ನಗಲು ಪ್ರಯತ್ನಿಸಿ, ಇದು ಸುಳ್ಳು ಅಂತ ನಮ್ಮಿಬ್ಬರಿಗೂ ಗೊತ್ತು ಅಣ್ಣ, ಆದರೆ ನನಗೆ ಪ್ರಾಮಿಸ್ ಮಾಡು ಅಂದರು. ಸುರೇಶ್, ನಾನು ಪ್ರಾಮಿಸ್ ಮಾಡ್ತೀನಿ. ಆದರೆ ಆನಂದ್, ನನಗಾದರೂ ಹೇಳು, ನೀನ್ಯಾಕೆ ಶಾರದಾಳನ್ನು ಕರಿತಿದ್ದೀಯಾ ಅಂದರು. ಆನಂದ್, ವೇಟ್ ಮಾಡು ಅಣ್ಣ, ನಾಳೆ ಎಲ್ಲರಿಗೂ ಗೊತ್ತಾಗುತ್ತದೆ. ಶಾರದಾ ಬಂದಾಗ ಕವಿತಾ ಮತ್ತು ಮಕ್ಕಳಿಗೂ ಸತ್ಯ ಅರ್ಥ ಆಗುತ್ತದೆ ಅಂದ್ಕೊಂಡಿದ್ದೀನಿ ಅಂದರು. ಬೆಳಗ್ಗೆ 9 ಗಂಟೆ. ಧಾರವಾಡ. ಆ ದೊಡ್ಡ ಬಂಗಲೆಯ ಮುಂದೆ ಒಂದು ಹಳೆ ಟ್ಯಾಕ್ಸಿ ಬಂದು ನಿಂತಿತ್ತು. ಟ್ಯಾಕ್ಸಿ ಡೋರ್ ಓಪನ್ ಆಯಿತು. ಒಬ್ಬ ಹೆಣ್ಣು ಮಗಳು ಹೊರಗೆ ಬಂದಳು. ಅವಳೇ ಶಾರದಾ. ಒಂದು ಸಿಂಪಲ್ ಆದ ಬ್ಲೂ ಕಲರ್ ಕಾಟನ್ ಸೀರೆ ಉಟ್ಟಿದ್ದಳು. ಮುಖದಲ್ಲಿ ಯಾವುದೇ ಮೇಕಪ್ ಇರಲಿಲ್ಲ. ಕುತ್ತಿಗೆಯಲ್ಲಿ ಒಡವೆಗಳೂ ಇರಲಿಲ್ಲ. ಮುಖದಲ್ಲಿ ವಯಸ್ಸಾದ ಲಕ್ಷಣಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು. ಆದರೆ ಅವಳ ಕಣ್ಣಲ್ಲಿ ಒಂದು ವಿಚಿತ್ರವಾದ ನೆಮ್ಮದಿ, ಶಾಂತಿ ಇತ್ತು. ಲೈಫ್ನ ಎಲ್ಲ ಕಷ್ಟಗಳನ್ನು ಎದುರಿಸಿ ಗಟ್ಟಿಯಾಗಿದ್ದ ಒಂದು ಧೈರ್ಯ ಅವಳಲ್ಲಿ ಎದ್ದು ಕಾಣುತ್ತಿತ್ತು. ಅವಳು ಆ ಬಂಗಲೆಯ ಎತ್ತರದ ಗೋಡೆಗಳನ್ನು ಒಮ್ಮೆ ನೋಡಿದಳು. ಇದೇ ಬಂಗಲೆಯಲ್ಲಿ ತಾನೇ ಅವಳು ಮದುವೆಯಾದ ಮೊದಲು 10 ವರ್ಷ ಕಳೆದಿದ್ದು. ಈ ಮನೆಯ ಒಂದೊಂದು ಮೂಲೆಯಲ್ಲೂ ಅವಳ ಹಳೆಯ ನೆನಪುಗಳು ಮಣ್ಣಾಗಿದ್ದವು. ಇಲ್ಲೇ ಅವಳ ನಗೋದು ಕಲಿತಿದ್ದು, ಕನಸು ಕಂಡಿದ್ದು, ಇಲ್ಲೇ ಅವಳ ಹೃದಯ ಚೂರಾಗಿದ್ದು. ಇವತ್ತು 20 ವರ್ಷಗಳ ನಂತರ ಈ ಬಂಗಲೆ ಅವಳಿಗೆ ಕಂಪ್ಲೀಟ್ ಆಗಿ ಹೊಸ ಜಾಗದ ಥರ ಕಾಣಿಸ್ತಾ ಇತ್ತು. ಅವಳ ಕೈಗಳು ಲೈಟಾಗಿ ನಡುಗ್ತಾ ಇದ್ವು. ಆದರೂ ಅವಳು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡಳು. ಅವಳು ಇಲ್ಲಿ ಅಳೋಕೆ ಬಂದಿಲ್ಲ, ತನ್ನ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಬಂದಿದ್ದಾಳೆ. ಅವಳು ಮೇನ್ ಡೋರ್ ಬೆಲ್ ಪ್ರೆಸ್ ಮಾಡಿದಳು. ಕೆಲವು ಸೆಕೆಂಡ್ಗಳ ನಂತರ ಡೋರ್ ಓಪನ್ ಆಯಿತು. ಎದುರುಗಡೆ ಸುರೇಶ್ ನಿಂತಿದ್ದರು. ಅವರ ಕಣ್ಣುಗಳು ಅತ್ತು ಕೆಂಪಗಾಗಿದ್ದವು. ಮುಖ ಬಾಡಿ ಹೋಗಿತ್ತು. ಅವರು ಶಾರದಾಳನ್ನು ನೋಡಿದರು. ಒಂದು ಕ್ಷಣ ಅವರಿಗೆ ಗುರುತು ಹಿಡಿಯೋಕೆ ಆಗಲಿಲ್ಲ. ಅವರು ನೋಡಿದ ಶಾರದಾ ಇವಳಾಗಿರಲಿಲ್ಲ. ಯಾವಾಗಲೂ ನಗುತ್ತಾ ಆಕ್ಟಿವ್ ಆಗಿದ್ದ ಶಾರದಾ ಎಲ್ಲಿದ್ದಾಳೆ? ಈಗ ಅಲ್ಲಿ ನಿಂತಿರುವುದು ಕಾಲ ಬದಲಾಯಿಸಿದ ಒಬ್ಬ ಸೈಲೆಂಟ್ ಆದ ಹೆಣ್ಣು ಮಗಳು. ಶಾರದಾ, ಬಂದ್ಬಿಟ್ಯಾ? ಸುರೇಶ್ ಧ್ವನಿಯಲ್ಲಿ ಒಂದು ನೆಮ್ಮದಿ ಇತ್ತು. ಹಾಂ, ಬನ್ನಿ ಒಳಗಡೆ ಬಾ ಶಾರದಾ. ಮನೆಯೊಳಗಡೆ ಕಾಲಿಟ್ಟಳು. ಮನೆಯೊಳಗಡೆ ಪ್ರತಿಯೊಂದು ಚೇಂಜ್ ಆಗಿತ್ತು. ಹೊಸ ಸೋಫಾ ಸೆಟ್, ಗೋಡೆಗಳಿಗೆ ಹೊಸ ಕಲರ್, ಹೊಸ ಡೆಕೋರೇಷನ್. ಅವಳ ನೆನಪಿನಲ್ಲಿದ್ದ ಹಾಗೆ ಏನೂ ಇರಲಿಲ್ಲ. ಪ್ರತಿಯೊಂದು ವಸ್ತುವು ಈಗ ನಿನ್ನ ಮನೆಯಲ್ಲ ಅಂತ ಕಿರುಚಿ ಹೇಳ್ತಾ ಇರೋ ಹಾಗಿತ್ತು. ಅಷ್ಟರಲ್ಲಿ ಅವಳ ಕಣ್ಣು ಹಾಲ್ನಲ್ಲಿದ್ದ ದೊಡ್ಡ ಫೋಟೋ ಫ್ರೇಮ್ ಮೇಲೆ ಬಿತ್ತು. ಆನಂದ್, ಕವಿತಾ, ನಿತಿನ್ ಮತ್ತು ನೇಹಾ ಒಂದು ಹ್ಯಾಪಿ ಫ್ಯಾಮಿಲಿ ಫೋಟೋ ಅದಾಗಿತ್ತು. ಶಾರದಾ ಒಂದು ಕ್ಷಣ ಅಲ್ಲಿ ಹಾಗೆ ಶಾಕ್ ಆಗಿ ನಿಂತು ಬಿಟ್ಟಳು. ಇದು ತಾನು ಇರಬೇಕಾದ ಜಾಗ. ಇವತ್ತು ಇಲ್ಲಿ ಇನ್ಯಾರೋ ಬಂದು ಸೆಟಲ್ ಆಗಿದ್ದಾರೆ. ಎದೆಯಲ್ಲೋ ಒಂದು ಅಳುವಾದ ನೋವು ಕಾಣಿಸಿಕೊಂಡಿತ್ತು. ಆದರೆ ಅವಳು ಅದನ್ನು ಮುಖದಲ್ಲಿ ತೋರಿಸಿಕೊಳ್ಳಲಿಲ್ಲ. ಸುರೇಶ್ ಅವಳನ್ನು ಆನಂದಿದ್ದ ರೂಮ್ಗೆ ಕರೆದುಕೊಂಡು ಹೋದರು. ರೂಮಿನ ಎಂಟ್ರೆನ್ಸ್ನಲ್ಲೇ ಕವಿತಾ ನಿಂತಿದ್ದಳು. ಆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬರನ್ನೊಬ್ಬರು ಎದುರು ಬದುರು ನೋಡಿಕೊಂಡಾಗ ಅಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಕವಿತಾ ಶಾರದಾಳನ್ನ ಮೇಲಿಂದ ಕೆಳವರೆಗೂ ಒಂದು ತರಹದ ಲುಕ್ ಕೊಟ್ಟು ನೋಡಿದಳು. ಅವಳ ಕಣ್ಣಲ್ಲಿ ಕೋಪ, ಅಸೂಯೆ ಮತ್ತು ತನ್ನ ಗಂಡನನ್ನು ಕಳೆದುಕೊಳ್ಳುತ್ತಿರುವ ತೀವ್ರವಾದ ಹೆದರಿಕೆ ಎದ್ದು ಕಾಣುತ್ತಿತ್ತು. ಹಾಗಾದರೆ ನೀನೇನಾ ಶಾರದಾ? ಕವಿತಾ ಧ್ವನಿಯಲ್ಲಿ ಅಸಹನೆ ತುಂಬಿತ್ತು.
ಆನಂದ್ ಅವರ ಮೊದಲನೇ ಹೆಂಡತಿ ಮತ್ತು ಅವರ ರಿಯಲ್ ಲವ್. ಶಾರದಾ ಸೈಲೆಂಟ್ ಆಗಿ ಕವಿತಾಳನ್ನು ನೋಡಿದಳು. ಅವಳ ಕಣ್ಣಲ್ಲಿ ಯಾವುದೋ ಈಗೋ ಆಗಲಿ ಅಥವಾ ನಾನೇ ಗೆದ್ದು ಅನ್ನೋ ಗರ್ವ ಆಗಲಿ ಇರಲಿಲ್ಲ. ಅವಳು ಮೆಲ್ಲನೆ ಹೇಳಿದಳು, ಕವಿತಾ, ನಿನಗೀಗ ಯಾವ ಸಿಚುವೇಶನ್ ಇದೆಯಾ ಅಂತ ನನಗೆ ಅರ್ಥ ಆಗುತ್ತದೆ. ನನ್ನ ನಂಬು. ನಾನು ಇಲ್ಲಿಗೆ ನನ್ನ ಇಷ್ಟದಿಂದ ಬಂದಿಲ್ಲ. ಆದರೂ ಕವಿತಾಳಿಗೆ ಅವಳ ಸೌಮ್ಯ ಸ್ವಭಾವವನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಅವಳು ಸಿಟ್ಟಿನಿಂದ ಮುಖ ತಿರುಗಿಸಿಕೊಂಡು ಆನಂದ್ ಮಲಗಿದ್ದ ಹಾಸಿಗೆಯತ್ತ ಹೆಜ್ಜೆ ಹಾಕಿದಳು. ಕವಿತಾ ವ್ಯಂಗ್ಯವಾಗಿ ನಗುತ್ತಾ, ಬಹುಶಃ ಈ ಡ್ರಾಮಾ ನೋಡಿ ಎಂಜಾಯ್ ಮಾಡೋಕೆ ನಿನಗೆ ಇಷ್ಟ ಇರಬೇಕು. ನಾನು ಎಲ್ಲರ ಎದುರು ಹೇಗೆ ಅವಮಾನ ಪಡ್ತೀನಿ ಅಂತ ನೋಡೋಕೆ ಇಲ್ಲಿಗೆ ಬಂದಿದ್ದೀಯಾ ಅಲ್ವಾ ಅಂದಳು. ಶಾರದಾ ದೀರ್ಘವಾಗಿ ಉಸಿರು ಬಿಟ್ಟು, ನಾನು ಯಾರನ್ನು ಇನ್ಸಲ್ಟ್ ಮಾಡೋಕೆ ಆಗಲಿ ಅಥವಾ ಯಾರಾದರೂ ಅವಮಾನ ಪಡೋದನ್ನು ನೋಡಿ ಖುಷಿ ಪಡೋಕೆ ಆಗಲಿ ಇಲ್ಲಿಗೆ ಬಂದಿಲ್ಲ. ಆನಂದನ್ನು ಕರೆಸಿದ್ದಾರೆ ಅಂದರೆ ಅದರ ಹಿಂದೆ ಏನೋ ಒಂದು ದಿಡ್ಡ ರೀಸನ್ ಇರುತ್ತದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಸಾಯೋ ಸ್ಟೇಜ್ನಲ್ಲಿರೋ ಮನುಷ್ಯ 20 ವರ್ಷಗಳ ಹಳೆಯ ಮ್ಯಾಟರ್ನ ಸುಮ್ಮನೆ ಕೆತ್ಕಲ್ಲ ಅಂದಳು. ಅವನು ಮತ್ತೆ ಮತ್ತೆ ನಿನ್ನ ಹೆಸರನ್ನೇ ಜಪ ಮಾಡ್ತಿದ್ದ ಶಾರದಾ ಅಂತ ಸುರೇಶ್ ಹೇಳಿದಾಗ ಕವಿತಾಳ ಎದೆಗೆ ಯಾರೋ ಚೂಕು ಹಿರಿದಂತಾಗಿತ್ತು. ಶಾರದಾ ಮೆಲ್ಲನೆ ಆನಂದ್ ಮಲಗಿದ್ದ ರೂಮ್ನೊಳಗೆ ಕಾಲಿಟ್ಟಳು. ಒಳಗಿದ್ದ ಆ ಪರಿಸ್ಥಿತಿ ನೋಡಿದರೆ ಯಾರಿಗಾದರೂ ಕರಳು ಚುರುಕನ್ನುವಂತಿತ್ತು. ಹಾಸಿಗೆಯ ಮೇಲೆ ಆನಂದ್ ಜೀವವಿಲ್ಲದ ಹೆಣದಂತೆ ಬಿದ್ದಿದ್ದರು. ಕಾಯಿಲೆ ಅವರ ಮುಖವನ್ನು ಗುರುತು ಸಿಗದ ಹಾಗೆ ಚೇಂಜ್ ಮಾಡಿಬಿಟ್ಟಿತ್ತು. ಬಹುಶಃ ಅವಳ ಹೆಜ್ಜೆಯ ಸೌಂಡ್ ಕೇಳಿಸಿತೋ ಏನೋ. ಆನಂದ್ ನಿಧಾನವಾಗಿ ಕಣ್ಣು ಬಿಟ್ಟರು. ಶಾರದಾಳನ್ನು ನೋಡುತ್ತಿದ್ದಂತೆ ಅವರ ಗುಂಡಿ ಬಿದ್ದ ಕಣ್ಣುಗಳಲ್ಲಿ ಒಂದು ಸಣ್ಣ ಮಿಂಚು ಕಾಣಿಸಿತ್ತು. ಒಂದು ದೊಡ್ಡ ಜರ್ನಿ ಮುಗಿಸಿ ತಲುಪಬೇಕಾದ ಜಾಗ ಮುಟ್ಟಿದ ಪ್ಯಾಸೆಂಜರ್ ಮುಖದಲ್ಲಿರೋ ನೆಮ್ಮದಿ ಅವರಲ್ಲಿ ಕಾಣಿಸಿತ್ತು. ಅವರು ತುಂಬ ವೀಕಾದ ಧ್ವನಿಯಲ್ಲಿ, ಶಾರದಾ, ನೀನು ಬಂದ್ಬಿಟ್ಯಾ ಅಂದರು. ಶಾರದಾ ಹಾಸಿಗೆಯ ಪಕ್ಕದಲ್ಲಿ ಚೇರ್ ಮೇಲೆ ಕೂತುಕೊಂಡಳು. ಶಾರದಾ ತನ್ನ ಬ್ಯಾಗನ್ನು ಕೆಳಗಿಟ್ಟು ಆನಂದ್ ಅವರನ್ನೇ ನೋಡಿದಳು. ಅವಳ ಕಣ್ಣಲ್ಲಿ ಕಣ್ಣೀರು ಇರಲಿಲ್ಲ, ಸಿಕ್ಕೂ ಇರಲಿಲ್ಲ, ಕೇವಲ ಒಂದು ದೊಡ್ಡ ಪ್ರಶ್ನೆಯಷ್ಟೇ ಇತ್ತು. ನಾನು ಬಂದಿದ್ದೀನಿ ಅಂತ ಸೈಲೆಂಟಾಗಿ ಹೇಳಿ. ಈಗ ಹೇಳಿ, ನನ್ನನ್ನು ಯಾಕೆ ಇಲ್ಲಿಗೆ ಕರೆಸಿದ್ರಿ? ನನ್ನ ಹತ್ತಿರ ಜಾಸ್ತಿ ಟೈಮ್ ಇಲ್ಲ, ನನಗೆ ಆನ್ಸರ್ ಬೇಕು ಅಂದಳು. ಆನಂದ್ ದೀರ್ಘವಾಗಿ ಉಸಿರಾಡಲು ಟ್ರೈ ಮಾಡಿದರು. ರೂಮ್ನಲ್ಲಿದ್ದ ಎಲ್ಲರೂ ಒಂದು ಸಲ ನೋಡಿದರು. ಸುರೇಶ್, ಸುಮಾ, ಕವಿತಾ ಮತ್ತು ಡೋರ್ ಹತ್ತಿರ ನಿಂತಿದ್ದ ನಿತಿನ್ ಹಾಗೂ ನೇಹಾ. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ನೀವೆಲ್ಲರೂ ಇಲ್ಲೇ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಕವಿತಾ, ನಿತಿನ್, ನೇಹಾ, ನೀವೆಲ್ಲರೂ ಕೇಳಿ. ಅಷ್ಟರವರೆಗೂ ಬಾಗಿಲಲ್ಲೇ ನಿಂತಿದ್ದ ಕವಿತಾ ಮೆಲ್ಲಗೆ ಒಳಗೆ ಬಂದಳು. ಆನಂದ್ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ಧ್ವನಿಯಲ್ಲಿ ತೀವ್ರವಾದ ನೋವು ಮತ್ತು ಪಶ್ಚಾತ್ತಾಪ ಎದ್ದು ಕಾಣುತ್ತಿತ್ತು. 20 ವರ್ಷಗಳ ಹಿಂದೆ ನಾನು ಶಾರದಾಳಿಗೆ ಡಿವೋರ್ಸ್ ಕೊಟ್ಟೆ. ನನಗೆ ಕವಿತಾ ಮೇಲೆ ತುಂಬ ಪ್ರೀತಿಯಾಗಿದೆ ಅಂತ ಎಲ್ಲರ ಹತ್ತಿರ ಸುಳ್ಳು ಹೇಳಿದೆ. ನಾನು ಅವಳನ್ನು ಪ್ರೀತಿಸ್ತಿದ್ದೀನಿ, ಅವಳ ಜೊತೆಯೇ ಬದುಕಬೇಕು. ಅದಕ್ಕೆ ನನ್ನ ಮೊದಲನೇ ಹೆಂಡತಿಯನ್ನು ಬಿಟ್ಟು ಇವಳನ್ನು ಮದುವೆ ಆಗ್ತಾ ಇದ್ದೀನಿ ಅಂತ ಕವಿತಾ ಕೂಡ ನಂಬುವ ಹಾಗೆ ಮಾಡಿದೆ. ಆದರೆ ಅದು ನಿಜ ಇರಲಿಲ್ಲ. ಇದನ್ನು ಕೇಳಿ ರೂಮ್ನಲ್ಲಿದ್ದ ಪ್ರತಿಯೊಬ್ಬರ ಉಸಿರು ಒಂದು ಕ್ಷಣ ನಿಂತು ಹೋದಂತಾಗಿತ್ತು. ಆನಂದ್ ಮುಂದುವರೆಸಿದರು, ನಿಜವಾದ ಕಾರಣ ಬೇರೆಯೇ ಇತ್ತು. ಇವತ್ತಿನವರೆಗೂ ನನ್ನ ಎದೆಯಲ್ಲೇ ಊತು ಹಾಕಿದ್ದ ಒಂದು ನಿಜವನ್ನು ಇಂದು ಹೇಳುತ್ತೇನೆ. ಇದನ್ನು ಕೇಳಿ ಶಾರದಾಳ ಕಣ್ಣುಗಳು ದೊಡ್ಡದಾದವು. ಕವಿತಾಳ ಹಾರ್ಟ್ ಬೀಟ್ ಜಾಸ್ತಿಯಾಗಿತ್ತು. ಆನಂದ್ ಒಂದು ಉದ್ದವಾದ ಉಸಿರು ತೆಗೆದುಕೊಂಡು ತಮ್ಮೊಳಗಿದ್ದ ಆ ರಹಸ್ಯವನ್ನು ಹೊರತೆಗೆಯಲು ಧೈರ್ಯ ತಂದುಕೊಳ್ಳುವ ಹಾಗಿತ್ತು ಆ ಪರಿಸ್ಥಿತಿ. ಅವರು ತಮ್ಮ ಕಣ್ಣುಗಳಿಂದ ಫಸ್ಟ್ ಶಾರದಾಳನ್ನು ನೋಡಿದರು. ಶಾರದಾ, ನಾವು ಎಷ್ಟು ಖುಷಿಯಾಗಿದ್ವಿ ಅಂತ ನಿನಗೆ ನೆನಪಿದೆಯಾ? ಅವರ ಧ್ವನಿ ತುಂಬ ಸಣ್ಣಗೆ ಆಗಿತ್ತು. ನಮ್ಮ ಮದುವೆಯಾದ ಹೊಸದರಲ್ಲಿ ಲೈಫ್ ಒಂದು ಕನಸಿನ ಥರ ಇತ್ತು. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ. ಇದನ್ನು ಕೇಳಿದಾಗ ಶಾರದಾ ಸೈಲೆಂಟ್ ಆಗಿದ್ದಳು. ಅವಳ ಕಣ್ಣುಗಳಲ್ಲಿ 20 ವರ್ಷಗಳ ಹಳೆಯ ನೆನಪುಗಳು ಒಂದು ಕ್ಷಣ ಬಂದು ಹೋದವು. ಆನಂದ್ ಹೇಳಿದರು, ಎಷ್ಟೋ ಡಾಕ್ಟರ್ ಹತ್ತಿರ ತೋರಿಸಿದ್ದೆ, ಎಷ್ಟೋ ದೇವಸ್ಥಾನಗಳಿಗೆ ಹೋದ್ವಿ, ಎಷ್ಟೇ ಹರಕೆ ಹೊತ್ತಿದ್ವಿ, ನಾವು ತಟ್ಟದ ಬಾಗಿಲುಗಳೇ ಇರಲಿಲ್ಲ. ಶಾರದಾ ಮೆಲ್ಲನೆ ತಲೆ ಆಡಿಸಿದಳು. ಆ ದಿನಗಳನ್ನು ಅವಳು ಹೇಗೆ ತಾನೇ ಮರೆಯಲು ಸಾಧ್ಯ? ಪ್ರತಿ ತಿಂಗಳು ಒಂದು ಹೊಸ ಓಪ್, ಆಮೇಲೆ ಅಷ್ಟೇ ದೊಡ್ಡ ಡಿಸಪಾಯಿಂಟ್ಮೆಂಟ್. ಆನಂದ್ ಧ್ವನಿ ಇನ್ನೂ ನಡುಗುತ್ತಿತ್ತು. ಆಮೇಲೆ ಒಂದು ದಿನ ನಾವು ಬೆಂಗಳೂರಿನಲ್ಲಿದ್ದ ಆ ದೊಡ್ಡ ಡಾಕ್ಟರ್ ಹತ್ತಿರ ಹೋದ್ವಿ. ಅವರು ನಮ್ಮಿಬ್ಬರಿಗೂ ಎಲ್ಲ ಟೆಸ್ಟ್ಗಳನ್ನು ಮಾಡಿದರು. ಆಮೇಲೆ ಆ ರಿಪೋರ್ಟ್ ನಮಗೆ ಕೊಟ್ಟರು. ಆನಂದ್ ಒಂದು ನಿಮಿಷ ಗ್ಯಾಪ್ ತೆಗೆದುಕೊಂಡರು. ಅವರ ಉಸಿರಾಟದ ವೇಗ ಜಾಸ್ತಿಯಾಗಿತ್ತು. ಅವರು ಕಣ್ಣು ಮುಚ್ಚಿಕೊಂಡರು. ಆ ಕರಾಳ ದಿನವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಿದ್ದ ಹಾಗಿತ್ತು. ನಿನಗೆ ಗೊತ್ತಿಲ್ಲ ಶಾರದಾ, ಆ ರಿಪೋರ್ಟ್ ಬಂದ ಮೇಲೆ ಡಾಕ್ಟರ್ ನನ್ನನ್ನು ಮಾತ್ರ ಪರ್ಸ್ನಲ್
ಪರ್ಸ್ನಲ್ ಆಗಿ ಒಳಗಡೆ ಕರೆದರು. ಆ ರಿಪೋರ್ಟ್ನಲ್ಲಿ ಆನಂದ್ ಮಾತು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು. ಅವರು ಏನು ಹೇಳಿದರು ಆನಂದ್ ಅಂತ ಶಾರದಾ ಮೆಲ್ಲನೆ ಕೇಳಿದರು. ಆನಂದ್ ಕಣ್ಣು ಬಿಟ್ಟು ಶಾರದಾಳನ್ನೇ ನೋಡಿದರು. ಅವರ ಕಣ್ಣಿನಿಂದ ನೀರು ಸುರಿಯುತ್ತಿತ್ತು. ಡಾಕ್ಟರ್ ಹೇಳಿದರು, ಪ್ರಾಬ್ಲಮ್ ನನ್ನಲ್ಲಲ್ಲ ಶಾರದಾ. ಅವರು ಹೇಳಿದರು, ನೀನು ಯಾವತ್ತೂ ಅಮ್ಮ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದರೆ ನಾನು ಈ ಸತ್ಯವನ್ನು ನಿನ್ನ ಹತ್ತಿರ ಹೇಳಲೇ ಇಲ್ಲ. ನಾನೇನು ಯೋಚನೆ ಮಾಡಿದ್ದೆ ಅಂದರೆ, ಈ ವಿಷಯ ಏನಾದರೂ ನಿನಗೆ ಗೊತ್ತಾದರೆ ನೀನು ಒಳಗೊಳಗೆ ಮೆಂಟಲಿ ಬ್ರೇಕ್ ಡೌನ್ ಆಗಿಬಿಡ್ತೀಯ ಅಂತ. ಅದಕ್ಕೆ ನಾನು ಈ ಸತ್ಯವನ್ನು ನಿನ್ನಿಂದ ಮುಚ್ಚಿಟ್ಟೆ. ಇದನ್ನು ಕೇಳಿದ ತಕ್ಷಣ ಶಾರದಾಳಿಗೆ ತನ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದ ಬಿದ್ದ ಹಾಗೆ ಅನ್ನಿಸ್ತಿತ್ತು. ಆನಂದ್ ಮುಖ ಬಿಳಿಚಿಕೊಂಡಿತ್ತು. ಕವಿತಾಳನ್ನು ನೋಡಿದರು. ಆದರೆ ಈ ಸತ್ಯ ಗೊತ್ತಾದ ಮೇಲೆ ನಾನು ನಿನ್ನನ್ನು ಬಿಟ್ಟು ದೂರ ಆಗೋಕೆ ಇಷ್ಟಪಡಲಿರಲಿಲ್ಲ ಶಾರದಾ. ನಾನು ನನ್ನ ಅಮ್ಮನ ಜೊತೆ ಸಿಕ್ಕಾಪಟ್ಟೆ ಜಗಳ ಮಾಡಿದ್ದೆ. ಮಕ್ಕಳಿಲ್ಲದಿದ್ದರೂ ಪರವಾಗಿಲ್ಲ, ಶಾರದಾ ಇಲ್ಲದೆ ನಾನು ಬದುಕಲ್ಲ ಅಂತ ಅಂದೆ. ಆದರೆ ಅಮ್ಮ ಮಾತ್ರ ಮುಂಡು ಹಠ ಮಾಡಿದರು. ಅವರಿಗೆ ಈ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ನೋಡಿಕೊಳ್ಳೋಕೆ, ನಮ್ಮ ವಂಶದ ಹೆಸರನ್ನು ಉಳಿಸೋಕೆ ಒಬ್ಬ ವಾರಸುದಾರ ಬೇಕೇ ಬೇಕಾಗಿತ್ತು. ಒಬ್ಬ ಮೊಮ್ಮಗ ಬೇಕಿತ್ತು. ಅವರು ನನ್ನ ಮೇಲೆ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದರು. ಅವರೇ ಕವಿತಾಳನ್ನು ಸೆಲೆಕ್ಟ್ ಮಾಡಿದ್ದರು. ಇದನ್ನು ಕೇಳಿ ಕವಿತಾಳ ಮೇಲೆ ಸಿಡಿಲು ಬಿದ್ದಂತಾಗಿತ್ತು. ಅವಳು ಬ್ಯಾಲೆನ್ಸ್ ತಪ್ಪಿ ಹಿಂದೆ ಸರಿದು ಗೋಡೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆನಂದ್ ಹೇಳಿದರು, ನಮಗೆ ಒಬ್ಬ ಮಗನನ್ನು ಕೊಡಬಲ್ಲ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗಿ ಅವಳಾಗಿದ್ದಳು. ಅಮ್ಮ ನಮ್ಮ ಮುಂದೆ ಒಂದು ಕಂಡೀಷನ್ ಇಟ್ಟರು. ಒಂದೋ ಕವಿತಾಳನ್ನು ಮದುವೆ ಆಗಬೇಕು, ಇಲ್ಲ ಅಂದರೆ ಅಮ್ಮನನ್ನು ಮತ್ತು ಫ್ಯಾಮಿಲಿಯನ್ನು ಲೈಫ್ ಲಾಂಗ್ ಮರೆತು ಬಿಡಬೇಕು ಅಂತ. ಅವರು ಶಾರದಾಳನ್ನು ನೋಡಿದರು. ಅವರ ಕಣ್ಣಲ್ಲಿ ಈಗ ಬರೀ ಗಿಲ್ಟ್ ಫೀಲಿಂಗ್ ಇತ್ತು. ನಿನ್ನ ಹತ್ತಿರ ನಿಜ ಹೇಳೋಕೆ ನನಗೆ ಧೈರ್ಯ ಇರಲಿಲ್ಲ ಶಾರದಾ. ನಿನಗೆ ಮಕ್ಕಳಾಗಲ್ಲ ಅನ್ನೋ ಒಂದೇ ರೀಸನ್ಗೆ ನಿನ್ನನ್ನು ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿ ನಿನ್ನ ಮನಸ್ಸನ್ನು ಇನ್ನೂ ನೋಯಿಸೋಕೆ ನನಗೆ ಇಷ್ಟ ಇರಲಿಲ್ಲ. ಅದು ಯಾವ ಹೆಣ್ಣಿಗೂ ದೊಡ್ಡ ಇನ್ಸಲ್ಟ್ ಆಗುತ್ತಿತ್ತು. ಅದಕ್ಕೆ ನಾನು ಒಂದು ಸುಳ್ಳು ಕತೆ ರೆಡಿ ಮಾಡಿದೆ. ಆನಂದ್ ತನ್ನ ಲೈಫ್ನ ದೊಡ್ಡ ತಪ್ಪನ್ನು ಒಪ್ಪಿಕೊಂಡರು. ನನಗೆ ಕವಿತಾ ಮೇಲೆ ಲವ್ ಆಗಿದ್ದೆ ಅಂತ ಸುಳ್ಳು ಹೇಳಿದೆ. ನಿನ್ನಲ್ಲಿರೋ ಒಂದು ಕೊರತೆಯಿಂದ ನಿನ್ನನ್ನು ಕೈಬಿಟ್ಟ ಅಂತ ನೀನು ಕೊರಗಿಕ್ಕಿಂತ ನನ್ನ ಮೇಲೆ ಕೋಪ ಇಟ್ಟುಕೊಂಡು ಬದುಕೋದು ನಿನಗೆ ಒಳ್ಳೆಯದು ಅಂತ ಅಂದುಕೊಂಡೆ. ನಾನು ನಿನಗೆ ತುಂಬ ದೊಡ್ಡ ನೋವು ಕೊಟ್ಟಿದ್ದೀನಿ ಶಾರದಾ. ರೂಮ್ನಲ್ಲಿದ್ದ ಎಲ್ಲರಿಗಿಂತ ಹೆಚ್ಚಾಗಿ ಕಂಪ್ಲೀಟಾಗಿ ಬ್ರೇಕ್ಡೌನ್ ಆಗಿದ್ದು ಮಾತ್ರ ಕವಿತಾ. ಅವಳು ಕೆಳಗೆ ನೆಲದ ಮೇಲೆಯೇ ಕುಳಿತು ಬಿಟ್ಟಳು. ಅವಳ ತುಟಿಗಳು ನಡುಗುತ್ತಿದ್ದವು. ಅವಳು ಆನಂದ್ ಅವರನ್ನೇ ನೋಡಿದಳು. ಅವಳ ಕಣ್ಣಲ್ಲಿ ಒಂದೇ ಪ್ರಶ್ನೆ ಇತ್ತು. ಅವಳ ಇಡೀ ಲೈಫನ್ನೇ ಒಂದು ಜೋಕ್ ಥರ ಚೇಂಜ್ ಮಾಡಿದ ಪ್ರಶ್ನೆ ಅದು. ಹಾಗಾದರೆ ನಮ್ಮ ಮದುವೆ ಬರೀ ಒಂದು ಕಾಂಪ್ರಮೈಸ್ ಮಾತ್ರನಾ? ನಾನು ಬರೀ ನಿಮಗೆ ಮಗುವನ್ನು ಹೆತ್ತುಕೊಡೋ ಮಷೀನ್ ಅಷ್ಟೇನಾ? ನೀವು ನನ್ನನ್ನು ಯಾವತ್ತೂ ಪ್ರೀತಿ ಮಾಡಲೇ ಇಲ್ವಾ? ಆನಂದ್ ಕಣ್ಣಿನಿಂದ ನೀರು ಬಂತು. ಕವಿತಾ, ನಾನು ನಿನಗೆ ತುಂಬ ದೊಡ್ಡ ಅನ್ಯಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಇದರಲ್ಲಿ ನಿನ್ನದೇನು ತಪ್ಪಿಲ್ಲ. ನೀನು ಒಬ್ಬ ಒಳ್ಳೆಯ ಹೆಂಡತಿಯಾಗಿ, ಬೆಸ್ಟ್ ಮದರ್ ಆಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀಯಾ. ದಿನ ಕಳೆಯುತ್ತಾ ನಾನು ನಿನಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿತೆ. ನಿನ್ನನ್ನು ಇಷ್ಟಪಡೋಕೆ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಫಸ್ಟ್ ಲವ್, ನನ್ನ ಹೃದಯ, ಅದು ಯಾವಾಗಲೂ ಶಾರದಾ ಹತ್ತಿರಾನೇ ಇತ್ತು. ಇದೇ ಗಿಲ್ಟ್ ಫೀಲಿಂಗ್ ಇಟ್ಟುಕೊಂಡು ನಾನು ಪ್ರತಿದಿನ ನರಕ ಅನುಭವಿಸುತ್ತಿದ್ದೆ. ನಿತಿನ್ ಮತ್ತು ನೇಹಾಗೆ ಇದೆಲ್ಲ ಕೇಳಿ ತುಂಬ ಶಾಕ್ ಆಯಿತು. ನಿತಿನ್ ಮೆಲ್ಲನೆ ಕೇಳಿದ, ಹಾಗಾದರೆ ಶಾರದಾ ಅಮ್ಮನಿಗೂ ಮಕ್ಕಳಾಗಿದ್ದರೂ ನಾವು ಈ ಪ್ರಪಂಚದಲ್ಲೇ ಇರ್ತಾ ಇರಲಿಲ್ವಾ? ಈ ಪ್ರಶ್ನೆ ಎಲ್ಲರ ಎದೆಗೂ ನೇರವಾಗಿ ಚುಚ್ಚಿತ್ತು. ಇಡೀ ಸಿಚುವೇಶನ್ ಎಷ್ಟು ಕ್ರೂರವಾಗಿತ್ತು ಅನ್ನೋದನ್ನು ಆ ಒಂದು ಸಣ್ಣ ಪ್ರಶ್ನೆ ಎತ್ತಿ ತೋರಿಸುತ್ತಿತ್ತು. ಆನಂದ್ ಹೇಳಿದರು, ಮಗನೇ, ಅದು ನಿಜ. ಇದಕ್ಕೋಸ್ಕರ ಪ್ರತಿದಿನ ನಾನು ನನ್ನನ್ನೇ ದ್ವೇಷ ಮಾಡಿಕೊಳ್ಳುತ್ತಿದ್ದೀನಿ. ಒಬ್ಬ ಹೆಣ್ಣಿನ ಪ್ರೀತಿಯನ್ನು ಇನ್ನೊಬ್ಬ ಹೆಣ್ಣಿನ ತಾಯ್ತನದ ಜೊತೆ ಕಂಪೇರ್ ಮಾಡಿಬಿಟ್ಟೆ. ಇವತ್ತು ನಾನು ನಿಮ್ಮೆಲ್ಲರ ಹತ್ತಿರ ಕ್ಷಮೆ ಕೇಳ್ತಾ ಇದ್ದೀನಿ. ಶಾರದಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಆನಂದ್ ಅವರನ್ನು ನೋಡಿದಳು. ಅವಳು ಹೇಳಿದಳು, ಆನಂದ್, ನೀವು ಇದನ್ನೆಲ್ಲ ಇವತ್ತು ಹೇಳದಿದ್ದರೆ ಅಂದರೆ 20 ವರ್ಷಗಳಲ್ಲಿ ಒಂದು ಸಲನೂ ನನಗೆ ಫೋನ್ ಮಾಡಿಲ್ಲ. ನನ್ನನ್ನು ಕತ್ತಲೆಯಲ್ಲೇ ಇಟ್ಟು ನೀವು ನನ್ನನ್ನು ಪ್ರೀತಿಸುತ್ತಲೇ ಇಲ್ಲ ಅಂದ್ಕೊಂಡು ಆ ನೋವಿನಲ್ಲೇ ಬದುಕೋದನ್ನು ನಾನು ಕಲಿತುಕೊಂಡೆ. ಆನಂದ್ ಹೇಳಿದರು, ನನಗೆ ಗೊತ್ತು ಶಾರದಾ, ಅದಕ್ಕೆ ನಾನು ತುಂಬಾ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆದರೆ ನಾನು ನಿನ್ನನ್ನು ಯಾವತ್ತೂ ಮರೆತಿರಲಿಲ್ಲ. ನಾನು ಸಾಯ್ತಿದ್ದೀನಿ ಅಂತ ಗೊತ್ತಾದಾಗ ಕೊನೆ ಉಸಿರಿರೋವರೆಗೂ ಈ ಭಾರವನ್ನು ಹೊತ್ತುಕೊಂಡು ಬದುಕೋಕೆ ಆಗಲ್ಲ ಅಂತ ಡಿಸೈಡ್ ಮಾಡಿದೆ. ಸತ್ಯ ತಿಳ್ಕೊಳ್ಳೋ ರೈಟ್ಸ್ ನಿನಗಿದೆ. ಕವಿತಾ ಹಾಗೂ ಮಕ್ಕಳಿಗೂ ಪೂರ್ತಿ ನಿಜ ಗೊತ್ತಾಗಬೇಕಿತ್ತು. ಅಷ್ಟರಲ್ಲೇ ಸುರೇಶ್ ಆ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೇಳಿದರು, ನಿನ್ನ ಕೊನೆಯ ಆಸೆ ಏನು ಆನಂದ್? ಇವತ್ತು ಶಾರದಾ ಕೂಡ ನಿನ್ನೆದುರು ಇದ್ದಾಳಲ್ಲ? ಎಲ್ಲರ ಕಣ್ಣುಗಳು ಮತ್ತೆ ಆನಂದ್ ಅವರ ಮೇಲೆಯೇ ನೆಟ್ಟಿದವು. ಆನಂದ್ ತನ್ನಲ್ಲಿದ್ದ ಅಲ್ಪ ಸ್ವಲ್ಪ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಒಂದು ಉದ್ದವಾದ ನಿಟ್ಟುಸಿರು ಬಿಟ್ಟು ಅವರು ಫಸ್ಟ್ ಶಾರದಾಳನ್ನು ನೋಡಿದರು, ಆಮೇಲೆ ಕವಿತಾಳನ್ನು, ಆಮೇಲೆ ತನ್ನ ಮಕ್ಕಳನ್ನು. ಅದಾದ ಮೇಲೆ ಅವರು ಹೇಳಿದ ಮಾತು ಇಡೀ ರೂಮ್ನಲ್ಲಿ ಒಂದು ದೊಡ್ಡ ಶಾಕ್ ಕೊಟ್ಟಿತ್ತು. ನನ್ನ ಕೊನೆಯ ಆಸೆ ಇಷ್ಟೇ. ನಾನು ತೀರಿಕೊಂಡ ಮೇಲೆ ನನ್ನ ಚಿತೆಗೆ ನನ್ನ ಮೊದಲನೇ ಹೆಂಡತಿ ಶಾರದಾಳೇ ಬೆಂಕಿ ಇಡಬೇಕು. ಇದು ಕವಿತಾಳ ಎದೆಗೆ ಬಿದ್ದ ದೊಡ್ಡ ಇಡೀ
ಬಂಡೆ ಕಲ್ಲಿನಂತಿತ್ತು. ಇದು ಎಲ್ಲರ ಎದುರು ಅವಳ ಇಷ್ಟು ವರ್ಷಗಳ ಐಡೆಂಟಿಟಿಯನ್ನು, ಅವಳ ಅಸ್ತಿತ್ವವನ್ನು ಕಂಪ್ಲೀಟಾಗಿ ಸುಟ್ಟು ಬೂದಿ ಮಾಡಿದ ಹಾಗೆ ಇತ್ತು. ಆನಂದ್ ಹೇಳಿದರು, ಯಾಕಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಯಾರು ಚಿತೆಗೆ ಬೆಂಕಿ ಇಡ್ತಾರೋ ಅವರೇ ತುಂಬ ಹತ್ತಿರದವರು ಅಂತ ಅನ್ಕೊತಾರೆ. ನೀನೇ ನನ್ನ ರಿಯಲ್ ವೈಫ್ ಅಂತಲೂ, ನಿನ್ನನ್ನೇ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದೆ ಅಂತಲೂ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ನಾನು ನಿನ್ನ ಹತ್ತಿರ ಸಾರಿ ಕೇಳೋಕೆ ಒಂದು ರೀತಿ ಸುರೇಶ್ ಅಂದರು. ಆನಂದ್, ಇದೆಲ್ಲ ಅಂದುಕೊಂಡಷ್ಟು ಸುಲಭವಲ್ಲ. ಶಾರದಾ, ನಿನಗೀಗ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ಶಾರದಾ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟಳು. ಅವಳು ನೆಲದ ಮೇಲೆ ಕೂತು ಅಳ್ತಿದ್ದ ಕವಿತಾಳನ್ನು ನೋಡಿದಳು. ಆಮೇಲೆ ತಂದೆ ತಾಯಿಯ ಪರಿಸ್ಥಿತಿ ನೋಡಿ ಕಂಪ್ಲೀಟಾಗಿ ನೊಂದು ಹೋಗಿದ್ದ ನಿತಿನ್ ಮತ್ತು ನೇಹಾ ಅವರನ್ನು ನೋಡಿದಳು. ಆಮೇಲೆ ಶಾರದಾ ಹೇಳಿದಳು, ಆನಂದ್, ನಾನು ನಿಮ್ಮನ್ನು ಎಷ್ಟು ವರ್ಷಗಳ ಹಿಂದೆಯೇ ಕ್ಷಮಿಸಿಬಿಟ್ಟಿದ್ದೀನಿ. ದ್ವೇಷ ಸಾಧಿಸೋದಾಗಿದ್ದರೆ ನನಗೇನು ಸಿಗಲ್ಲ. ನನ್ನ ನೋವನ್ನು ಮರೆತು ಲೈಫ್ನಲ್ಲಿ ಮುಂದೆ ಸಾಗೋದನ್ನು ನಾನು ಕಲ್ತಿದ್ದೀನಿ. ಇವತ್ತು ನೀವು ಹೇಳಿದ ನಿಜ ಕೇಳಿ ಖಂಡಿತ ನನ್ನ ಆತ್ಮಕ್ಕೂ ನೋವಾಗಿದೆ. ಆದರೆ ನಿಮಗೂ ಕೆಲವು ಅನಿವಾರ್ಯತೆ ಇತ್ತು. ನಡೆದು ಹೋಗಿದೆ. ನಾನು ನಿಮ್ಮನ್ನು ಯಾವತ್ತೂ ಫರ್ಗಿವ್ ಮಾಡಿದ್ದೇನೆ. ಇದನ್ನು ಕೇಳಿದ ಆನಂದ್ ಮುಖದಲ್ಲಿ ನೆಮ್ಮದಿ ಕಾಣಿಸಿತು. ಆದರೆ ಶಾರದಾ ಮುಂದುವರೆಸಿ ಹೇಳಿದರು, ಆದರೆ ಆನಂದ್, ನಾನು ನಿಮ್ಮ ಚಿತೆಗೆ ಬೆಂಕಿ ಇಡಲ್ಲ. ರೂಮ್ನಲ್ಲಿದ್ದವರೆಲ್ಲ ಒಂದು ಕ್ಷಣ ಶಾಕ್ ಆಗಿ ನೋಡಿದರು. ಕಳೆದ 20 ವರ್ಷಗಳಿಂದ ಕವಿತಾ ನಿಮ್ಮ ಜೊತೆ ಇದ್ದಾಳೆ. ಅವಳು ನಿಮ್ಮ ಕಷ್ಟ ಸುಖದಲ್ಲಿ ಜೊತೆಯಾಗಿದ್ದಾಳೆ, ನಿಮ್ಮ ಸೇವೆ ಮಾಡಿದ್ದಾಳೆ. ನಿಮ್ಮ ಲೈಫ್ನ ಕೊನೆ ದಿನಗಳಲ್ಲಿ ಅವಳೇ ನಿಮಗೋಸ್ಕರ ಕಣ್ಣೀರು ಹಾಕಿದ್ದಾಳೆ. ಅವಳೇ ನಿಮ್ಮ ನಿಜವಾದ ಹೆಂಡತಿ. ಆ ಜಾಗಕ್ಕೆ ಕೇವಲ ಅವಳಿಗೆ ಮಾತ್ರ ಹಕ್ಕಿರೋದು, ನನಗಲ್ಲ. ನಿಮ್ಮ ಕೊನೆಯ ಆಸೆ ಅವಳ ಇಡೀ ಬದುಕಿಗೆ ಮಾಡುವ ದ್ರೋಹವಾಗುತ್ತದೆ. ನಾನು ಅದಕ್ಕೆ ಒಪ್ಪಲ್ಲ ಎಂದು ಶಾರದಾ ಖಡಾಖಂಡಿತವಾಗಿ ಹೇಳಿದಳು. ಅವಳ ಈ ನಿರ್ಧಾರವನ್ನು ಕೇಳಿದ ಕವಿತಾ ಆಶ್ಚರ್ಯದಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಶಾರದಾಳನ್ನೇ ದಿಟ್ಟಿಸಿ ನೋಡಿದಳು. ಗಂಡನ ಪ್ರೀತಿಯನ್ನು ಕಳೆದುಕೊಂಡರೂ ಒಬ್ಬ ಹೆಣ್ಣಾಗಿ ಶಾರದಾ ತನಗೆ ನೀಡುವ ಗೌರವ ಕವಿತಾಳ ಮನಸ್ಸನ್ನು ಕರಗಿಸಿತು. ಇಡೀ ರೂಮ್ನಲ್ಲಿ ಶಾರದಾಳ ದೊಡ್ಡ ಗುಣಕ್ಕೆ ಎಲ್ಲರೂ ಮೌನವಾಗಿ ತಲೆಬಾಗಿದರು. ಶಾರದಾ ಕವಿತಾಳನ್ನು ನೋಡಿ, ಯಾವ ಮಗನಿಗೋಸ್ಕರ ಆನಂದ್ ನನ್ನನ್ನು ಬಿಟ್ಟು ಹೋದರು? ಆ ಸಂತೋಷವನ್ನು ನೀನು ಅವರಿಗೆ ಕೊಟ್ಟಿದ್ದೀಯಾ? ನೀನು ಅವರ 2 ಮಕ್ಕಳ ತಾಯಿ. ಒಬ್ಬ ಹೆಂಡತಿಗೆ ಸಿಗಬೇಕಾದ ಗೌರವ ನಿನಗೆ ಸಿಗಬೇಕು ಎಂದಳು. ಕವಿತಾ ಶಾಕ್ನಿಂದ ಶಾರದಾಳನ್ನು ನೋಡುತ್ತಾ, ನೀವು ನನಗೋಸ್ಕರ ಈ ಮಾತು ಹೇಳುತ್ತಿದ್ದೀರಾ ಅಂದಳು. ಶಾರದಾ, ನಾನು ನಿನಗೋಸ್ಕರ ಹೇಳ್ತಿಲ್ಲ ಕವಿತಾ, ನಿಜ ಇರೋದು ಅದು. ನೋಡು, ನಮ್ಮಿಬ್ಬರ ಪರಿಸ್ಥಿತಿಯೂ ಒಂದೇ. ಆನಂದ್ ತಮ್ಮ ವೀಕಾದ ಸಮಯದಲ್ಲಿ ಒಂದು ತಪ್ಪು ನಿರ್ಧಾರ ತೆಗೆದುಕೊಂಡ್ರು. ಆದರೆ ಈಗ ನಾವು ಅದನ್ನು ಮರೆತು ಲೈಫ್ನಲ್ಲಿ ಮುಂದೆ ಸಾಗಬೇಕು. ನಾನು ಅನುಭವಿಸಿದ ಆ ಅವಮಾನಗಳನ್ನು ನೀನಾಗಲಿ ನಿನ್ನ ಮಕ್ಕಳಾಗಲಿ ಅನುಭವಿಸುವುದು ನನಗೆ ಇಷ್ಟ ಇಲ್ಲ ಎಂದಳು. ಆನಂದ್ ಹಾಸಿಗೆಯಿಂದಲೇ ಆದರೆ ಶಾರದಾ ಅಂತ ಏನು ಹೇಳಲು ಬಂದರು. ಶಾರದಾ ಅವರನ್ನು ತಡೆದು, ಇಲ್ಲ ಆನಂದ್, ನೀವು ಸತ್ಯ ಹೇಳಿ ನಿಮ್ಮ ಎದೆಯಲ್ಲಿದ್ದ ಭಾರ ಇಳಿಸಿಕೊಂಡಿದ್ದು ಒಳ್ಳೆಯದಾಯಿತು. ಆದರೆ ಈಗ ತಪ್ಪು ತಿಳಿದುಕೊಳ್ಳುವ ಟೈಮ್ ಬಂದಿದೆ. ನಿಮ್ಮ ನಿಜವಾದ ಪ್ರಾಯಶ್ಚಿತ್ತ ಇರೋದು ಕವಿತಾ ಮತ್ತು ಮಕ್ಕಳಿಗೆ ಅವರ ರೈಟ್ಸ್ ಕೊಡೋದ್ರಲ್ಲಿ. ಕವಿತಾ ನಿಮ್ಮ ಹೆಂಡತಿ, ನಿತಿನ್ ನಿಮ್ಮ ವಂಶದ ನಿಜವಾದ ವಾರಸುದಾರ. ಹಾಗಾಗಿ ಅವರೇ ನಿಮ್ಮ ಚಿತೆಗೆ ಬೆಂಕಿ ಇಡಬೇಕು. ಅದೇ ಧರ್ಮ. ಆಮೇಲೆ ನಿಮ್ಮ ಹೆಂಡತಿಯಾಗಿ ಎಲ್ಲ ಹಕ್ಕುಗಳು ಕವಿತಾಗೆ ಸಿಗಬೇಕು ಅಂದಳು. ನಿತಿನ್ ಮುಂದೆ ಬಂದು, ಆಂಟಿ, ನೀವು ತುಂಬ ಒಳ್ಳೆಯವರು. ನಿಮಗೆ ಥ್ಯಾಂಕ್ಸ್ ಹೇಳೋಕೆ ನನ್ನ ಹತ್ತಿರ ಪದಗಳೇ ಇಲ್ಲ ಅಂದ. ಶಾರದಾ ನಿತಿನ್ ತಲೆ ಸವರಿ, ಮಗನೇ, ಲೈಫ್ನಲ್ಲಿ ಕೆಲವೊಮ್ಮೆ ನಮ್ಮ ಸ್ವಾರ್ಥಕ್ಕಿಂತ ದೊಡ್ಡದಾಗಿ ಯೋಚನೆ ಮಾಡಬೇಕು ಎಂದಳು. ಸುರೇಶ್, ಶಾರದಾ, ನೀನು ತುಂಬ ದೊಡ್ಡ ಮನಸ್ಸು ಮಾಡಿದ್ದೀಯಾ. ಆದರೆ ಆನಂದ್ ಆಸೆ ಅಂದರು ಶಾರದಾ. ಸುರೇಶ್ ಅವರೇ, ಆನಂದ್ ಅವರ ಆಸೆ ನನಗೆ ಅರ್ಥ ಆಗುತ್ತೆ. ಅವರು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ ಬೇಕು ಅಂತಿದ್ದಾರೆ. ಆದರೆ ನಿಜವಾದ ಪ್ರಾಯಶ್ಚಿತ ಇರೋದು ಕರೆಕ್ಟ್ ಆದ ಕೆಲಸ ಮಾಡೋದ್ರಲ್ಲಿ, ಎಮೋಷ್ನಲ್ ಆಗಿ ಡಿಸಿಷನ್ ತಗೊಳ್ಳೋದ್ರಲ್ಲ. ಆನಂದ್ ಈಗ ಕವಿತಾ ಮತ್ತು ಮಕ್ಕಳ ಹತ್ತಿರ ಸಾರಿ ಕೇಳಬೇಕು. ಅವರು ತಮಗೆ ಎಷ್ಟು ಮುಖ್ಯ ಅಂತ ರಿಯಲೈಸ್ ಮಾಡ್ಕೊಳ್ಬೇಕು ಅಂದಳು. ಆನಂದ್ ಕವಿತಾಳನ್ನು ನೋಡಿ, ಕವಿತಾ, ನನ್ನನ್ನು ಕ್ಷಮಿಸಿಬಿಡು. ನಾನು ನಿನಗೆ ತುಂಬ ದೊಡ್ಡ ಅನ್ಯಾಯ ಮಾಡಿದೆ. ನೀನು ಒಳ್ಳೆಯ ಹೆಂಡತಿ, ಬೆಸ್ಟ್ ಮದರ್ ಆಗಿದ್ದೆ. ಆದರೆ ನಾನು ಮಾತ್ರ ಒಳ್ಳೆಯ ಗಂಡನಾಗೋಕೆ ಆಗಿಲ್ಲ. ನೀನು ಮಕ್ಕಳನ್ನು ಖುಷಿಯಾಗಿ ಇರಬೇಕು ಅಂತ ನಾನು ವಿಲ್ನಲ್ಲಿ ಎಲ್ಲವನ್ನ ನಿಮ್ಮ ಹೆಸರಿಗೆ ಬರೆದಿದ್ದೀನಿ. ನಿಮಗೇನು ಕಡಿಮೆಯಾಗಲ್ಲ ಅಂದರು. ಮಗಳು ನೇಹಾ ಅಳುತ್ತಾ, ಅಪ್ಪ, ನಮಗೆ ದುಡ್ಡು ಬೇಡ, ನೀನು ಬೇಕು ಅಂದಳು. ಆನಂದ್ ಮಗಳ ಕೈ ಹಿಡಿದುಕೊಂಡು, ನನಗೆ ಗೊತ್ತು ಮಗಳೇ, ಅದಕ್ಕೆ ತುಂಬ ಬೇಸರ ಆಗ್ತಿದೆ. ಆದರೆ ನೀನು ಮತ್ತು ನಿತಿನ್ ಧೈರ್ಯವಾಗಿ ಇರಬೇಕು. ನಿಮ್ಮ ಅಮ್ಮನಿಗೆ ಸಪೋರ್ಟ್ ಆಗಿರಬೇಕು ಅಂದರು. ಶಾರದಾ, ಈ ಸಿಚುವೇಶನ್ನಲ್ಲಿ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಪೋರ್ಟ್ ಆಗಿ ಇರೋಣ ಅಂದಳು. ಕವಿತಾ ಶಾರದಾಳನ್ನು ನೋಡಿದಳು. ಅವಳ ಕಣ್ಣಲ್ಲಿ ಈಗ ಕೋಪ ಇರಲಿಲ್ಲ, ಬದಲಿಗೆ ಕೃತಜ್ಞತೆ ಇತ್ತು. ಶಾರದಾ ಅವರೇ, ನೀವು ನನಗಿಂತ ಎಷ್ಟೋ ಪಟ್ಟು ದೊಡ್ಡವರು. ನಾನು ನಿಮ್ಮನ್ನು ಶತ್ರು ಅಂದ್ಕೊಂಡಿದ್ದೆ. ಆದರೆ ಇವತ್ತು ನೀವು ಮಾಡಿದ ಈ ಕೆಲಸ ನಾನು ಜೀವನ ಪರ್ಯಂತ ಋಣಿಯಾಗಿರ್ತೀನಿ ಎಂದಳು. ಶಾರದಾ, ನಾವಿಬ್ಬರೂ ಒಂದೇ ನೋವನ್ನು ಅನುಭವಿಸುತ್ತಿದ್ದೇವೆ, ಆದರೆ ಬೇರೆ ಬೇರೆ ದಾರಿಯಲ್ಲಿದ್ದೇವೆ ಅಷ್ಟೇ. ಈ ನೋವು ಇನ್ನು ಮುಂದೆ ಹೊರೆಯಬಾರದು ಅನ್ನೋದೇ ನನ್ನ ಆಸೆ ಎಂದಳು.
ಆನಂದ್ ಶಾರದಾಳನ್ನು ನೋಡಿ, ಶಾರದಾ, ನೀನು ನನ್ನ ಚಿತೆಗೆ ಬೆಂಕಿ ಇಡದಿದ್ದರೂ ಪರವಾಗಿಲ್ಲ, ಆದರೆ ನಾನು ಈ ಪ್ರಪಂಚದಲ್ಲಿ ಇರೋ ಕೊನೆ ನಿಮಿಷದವರೆಗೂ ನೀನು ನನ್ನ ಕಣ್ಣೆದುರು ಇರಬೇಕು ಅಂದರು. ಶಾರದಾ ಅದಕ್ಕೆ ಒಪ್ಪಿದಳು. ಆನಂದ್ ಕವಿತಾಳನ್ನು ನೋಡಿ, ಕವಿತಾ, ನೀನು ಒಳ್ಳೆಯ ತಾಯಿ, ನಮ್ಮ ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ನಡೆಸು ಅಂದರು. ಕವಿತಾ ಅಳುತ್ತಾ, ಖಂಡಿತ ಮಾಡ್ತೀನಿ, ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ಅಂದಳು. ಮುಂದಿನ 2 ಗಂಟೆಗಳಲ್ಲಿ ಆನಂದ್ ಹೆಲ್ತ್ ಕಂಡೀಷನ್ ಸಿಕ್ಕಾಪಟ್ಟೆ ಸೀರಿಯಸ್ ಆಯಿತು. ತಕ್ಷಣ ಡಾಕ್ಟರ್ ಬಂದು ಚೆಕ್ ಮಾಡಿದರು. ಆನಂದ್ ಅವರ ಕೊನೆಯ ಸಮಯ ಹತ್ತಿರ ಬಂದಿದೆ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿದರು. ಫ್ಯಾಮಿಲಿಯವರೆಲ್ಲ ಆನಂದ್ ಹಾಸಿಗೆ ಸುತ್ತಾ ಬಂದು ನಿಂತರು. ಆನಂದ್ ಮಕ್ಕಳನ್ನು ನೋಡಿ ಕಷ್ಟಪಟ್ಟು ಮಾತನಾಡಿದರು. ನಿತಿನ್, ನೇಹಾ, ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ. ನಿಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿಲ್ಲ ಅಂತ ನನ್ನನ್ನು ಕ್ಷಮಿಸಿಬಿಡಿ. ಆದರೆ ನೆನಪಿರಲಿ, ನಾನು ಯಾವಾಗಲೂ ನಿಮ್ಮ ಜೊತೆಯೇ ಇರ್ತೀನಿ. ಇಬ್ಬರು ಮಕ್ಕಳು ಜೋರಾಗಿ ಅಳಲು ಸ್ಟಾರ್ಟ್ ಮಾಡಿದರು. ಆನಂದ್ ಧ್ವನಿ ಇನ್ನೂ ಸ್ಲೋ ಆಯಿತು. ಅವರು ಸುರೇಶ್ ಅವರ ಕೈ ಹಿಡಿದುಕೊಂಡು ತಡಬಡಿಸುವ ಧ್ವನಿಯಲ್ಲಿ ಹೇಳಿದರು, ಅಣ್ಣ, ಇವರನ್ನು ಚೆನ್ನಾಗಿ ನೋಡ್ಕೋ. ಸುರೇಶ್ ಕಣ್ಣೀರು ಹಾಕುತ್ತಾ, ನಾನು ಪ್ರಾಮಿಸ್ ಮಾಡ್ತೀನಿ ಆನಂದ್, ನೀನು ನಿಶ್ಚಿಂತೆಯಾಗಿರು ಅಂದರು. ಸ್ವಲ್ಪ ಸಮಯದ ನಂತರ ಆನಂದ್ ಮೆಲ್ಲನೆ ಕಣ್ಣು ಮುಚ್ಚಿದರು. ಆ ರೂಮ್ನಲ್ಲಿ ಎಲ್ಲರೂ ಸಣ್ಣ ಅಳುವಿನ ಸೌಂಡ್ ಬಿಟ್ಟರೆ ಕಂಪ್ಲೀಟ್ ಸೈಲೆನ್ಸ್ ಆವರಿಸಿತ್ತು. ಆನಂದ್ ಅವರ ಉಸಿರಾಟ ನಿಂತು ಹೋಗಿತ್ತು. ಅವರು ಕೊನೆ ಉಸಿರೆಳೆದರು. ಡಾಕ್ಟರ್ ಮುಂದೆ ಬಂದು ಪಲ್ಸ್ ಚೆಕ್ಸ್ ಮಾಡಿದರು, ತಲೆಯಾಡಿಸಿದರು. ಐ ಆಮ್ ಸಾರಿ, ಅವರು ಈಗ ನಮ್ಮೊಂದಿಗಿಲ್ಲ ಅಂದರು. ಧಾರವಾಡದ ಆ ರುದ್ರಭೂಮಿಯಲ್ಲಿ ಫ್ಯಾಮಿಲಿಯವರೆಲ್ಲ ಬಂದು ಸೇರಿದರು. ಆನಂದ್ ಅವರ ಶವವನ್ನು ಚಿತೆಯ ಮೇಲೆ ಇಡಲಾಗಿತ್ತು. ಕವಿತಾ, ನಿತಿನ್ ಮತ್ತು ನೇಹಾ ಅಳುತ್ತಾ ಮುಂದೆ ನಿಂತಿದ್ದರು. ಶಾರದಾ ಸ್ವಲ್ಪ ದೂರದಲ್ಲಿ ಸುಮ್ಮನೆ ನಿಂತಿದ್ದರು. ಇದೆಲ್ಲವನ್ನು ನೋಡುತ್ತಿದ್ದಳು. ನಿತಿನ್ ಮುಂದೆ ಬಂದು ಸಂಪ್ರದಾಯದಂತೆ ಚಿತೆಗೆ ಬೆಂಕಿ ಇಟ್ಟೆನು. ಚಿತೆಯ ಜ್ವಾಲೆಗಳು ಜೋರಾಗಿ ಎದ್ದವು. ಎಲ್ಲರೂ ಆನಂದ್ ಅವರಿಗೆ ಕಣ್ಣೀರಿನ ವಿದಾಯ ಹೇಳಿದರು. ಸಂಸ್ಕಾರ ಮುಗಿದ ಮೇಲೆ ಶಾರದಾ ಅಲ್ಲಿಂದ ಹೊರಡಲು ರೆಡಿಯಾದಳು. ಕವಿತಾ ಅವಳ ಹತ್ತಿರ ಬಂದು, ಶಾರದಾ ಅವರೇ, ನಿಮಗೆ ಹೇಗೆ ಧನ್ಯವಾದಗಳು ಹೇಳಬೇಕು ಅಂತ ಗೊತ್ತಾಗುತ್ತಿಲ್ಲ. ಇವತ್ತು ನೀವು ಮಾಡಿದ ಉಪಕಾರವನ್ನು ನಾನು ಜೀವನ ಪರ್ಯಂತ ಮರೆಯೋದಿಲ್ಲ ಅಂದಳು. ಶಾರದಾ ಕವಿತಾಳ ಕೈ ಹಿಡಿದು, ಕವಿತಾ, ನಮ್ಮಿಬ್ಬರ ಜೀವನ ಕೂಡ ಆನಂದ್ ತೆಗೆದುಕೊಂಡ ನಿರ್ಧಾರಗಳಿಂದ ಬದಲಾಗಿತ್ತು. ಆದರೆ ಈಗ ನಿನಗೆ ಮತ್ತು ಮಕ್ಕಳಿಗೆ ನೆಮ್ಮದಿಯಾಗಿ ಬದುಕೋ ಅವಕಾಶ ಸಿಕ್ಕಿದೆ. ಚೆನ್ನಾಗಿರಿ ಅಂದಳು. ನಿತಿನ್ ಮತ್ತು ನೇಹಾ ಇಬ್ಬರು ಬಂದು ಶಾರದಾಳ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡರು. ಶಾರದಾ ಅವರನ್ನು ಹರಸಿ, ಮಕ್ಕಳೇ, ನಿಮ್ಮ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ. ಜೀವನದಲ್ಲಿ ಕೆಲವು ವಿಷಯಗಳು ಹೊರಗಡೆ ನೋಡೋಕೆ ತುಂಬ ಸುಲಭವಾಗಿ ಕಂಡ್ರು ಒಳಗಡೆ ಅಷ್ಟು ಸುಲಭವಾಗಿ ಇರಲ್ಲ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ಆಲೋಚನೆ ನಮಗಿರಬೇಕು ಅಂದಳು. ಸುರೇಶ್ ಬಂದು, ಶಾರದಾ, ನೀನು ನಿಜಕ್ಕೂ ತುಂಬ ಗ್ರೇಟ್. ಇವತ್ತು ನಿನ್ನಿಂದ ಆನಂದ ಆತ್ಮ ಶಾಂತಿ ಸಿಕ್ಕಿದೆ ಅಂದರು. ಶಾರದಾ, ಸುರೇಶ್ ಅವರೇ, ನಾನು ಯಾವತ್ತು ಕರೆಕ್ಟ್ ಅನಿಸುತ್ತೋ ಅದನ್ನಷ್ಟೇ ಮಾಡಿದೆ. ದ್ವೇಷ ಸಾಧಿಸೋದ್ರಿಂದ ಯಾರಿಗೂ ಏನೂ ಸಿಗಲ್ಲ. ಕ್ಷಮೆ ಮತ್ತು ಅರ್ಥ ಮಾಡಿಕೊಳ್ಳುವುದು ಮಾತ್ರ ನಮ್ಮ ನೆಮ್ಮದಿ ಜೀವನಕ್ಕೆ ಒಂದು ದಾರಿಯಾಗುತ್ತದೆ ಎಂದಳು. ಸ್ವಲ್ಪ ಸಮಯದ ನಂತರ ಶಾರದಾ ಮಕ್ಕಳಿಗೆ ಮತ್ತು ಕವಿತಾಳಿಗೆ ವಿದಾಯವನ್ನು ಹೇಳಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡೇ ತನ್ನ ಊರಾದ ಮೈಸೂರಿಗೆ ಹೋಗಲು ಅಲ್ಲಿ ನಿಂತಿದ್ದ ಟ್ಯಾಕ್ಸಿ ಹತ್ತಿದಳು. ಅವಳ ಟ್ಯಾಕ್ಸಿ ಕಣ್ಣಿಗೆ ಕಾಣಿದಷ್ಟು ದೂರ ಹೋಗುವವರೆಗೂ ಕವಿತಾ ಕಣ್ಣೀರು ಹಾಕುತ್ತಾ ಶಾರದಾ ಹೋದ ದಾರಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ನಡಿಗೆಯಲ್ಲೂ ನಿರಳತೆ ಇತ್ತು. ಶಾರದಾ ತನ್ನ ಹಳೆಯ ಗತಕಾಲದ ನೆನಪುಗಳನ್ನು ಅಲ್ಲೇ ಬಿಟ್ಟು ಹೊಸದೊಂದು ಆಕಾಶವಾದದೊಂದಿಗೆ ತನ್ನ ಮೈಸೂರಿನ ಆ ಪುಟ್ಟ ಮನೆಗೆ ಮರಳಿದಳು. ಕವಿತಾ ಮತ್ತು ಶಾರದಾ ಇಬ್ಬರು ತಮ್ಮದೇ ದಾರಿಯಲ್ಲಿ ಬದುಕಿನ ಹೊಸ ಪುಟವನ್ನು ತೆರೆದರು. ಧನ್ಯವಾದಗಳು ವೀಕ್ಷಕರೇ. ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಜೊತೆಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ.